ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, 2006ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯವರು ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿಯನ್ನ 40 ವರ್ಷ ದಾಟಿರದ ಯುವ ಕಲಾವಿದರಿಗೆ ನೃತ್ಯ, ಕಲೆ ಹಾಗೂ ನಾಟಕ ವಿಭಾಗದಲ್ಲಿ ಭಾರತಾದ್ಯಂತ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋ ಒಂದು ಆಲೋಚನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಸದಸ್ಯರಾದಂಥ ಬಿ ಜಯಶ್ರೀ ಅವರು ನಮ್ಮ ಕನ್ನಡದ ರಂಗಕರ್ಮಿಗಳಾದಂಥ ನಮ್ಮ ಅತಿಥಿಗಳ ಹೆಸರನ್ನ ಸೂಚಿಸ್ತಾರೆ. ಅಲ್ಲಿದ್ದಂಥವರೆಲ್ಲರೂ ಕೂಡ ಒಮ್ಮತದಿಂದ ನಮ್ಮ ಅತಿಥಿಗಳನ್ನ ಆಯ್ಕೆ ಮಾಡ್ತಾರೆ. ನಮ್ಮ ಕನ್ನಡ ರಂಗಭೂಮಿ ಕ್ಷೇತ್ರಕ್ಕೆ ಬಂದಂತ ಮೊದಲನೇ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡವರು ನಮ್ಮ ಅತಿಥಿಗಳು. ಎಚ್ ಎಸ್ ಶಿವಪ್ರಕಾಶ್ ಅವರಾಗಿರಬಹುದು, ಚಂದ್ರಶೇಖರ್ ಕಂಬಾರರು, ರಂಗನಾಥ್ ಅವರು, ಪೊಲೀಸ್ ಪಾಟೀಲ್ ಅವರು ನಾಟಕಗಳನ್ನ ಬರೆದಾಗ ನಮ್ಮ ಅತಿಥಿಗಳಿಗೆ ಮೊದಲು ಕರೆ ಮಾಡ್ತಿದ್ರಂತೆ, ನೀವು ನಮ್ಮ ನಾಟಕವನ್ನ ಪ್ರಯೋಗ ಮಾಡಿ, ನೀವು ನಿರ್ದೇಶನ ಮಾಡಿದ್ರೆ ನಾವು ಬರೆದಿರುವಂತಹ ನಾಟಕಕ್ಕೆ ಒಂದು ಒಳ್ಳೆ ರೂಪವನ್ನ ಕೊಡ್ತೀರಿ, ಜೀವವನ್ನ ತುಂಬ್ತೀರಿ, ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತ ಅಂಥ ದಿಗ್ಗಜರು ನಂಬಿದಂತಹ ವ್ಯಕ್ತಿತ್ವ ಶಕ್ತಿಯೇ ನಮ್ಮ ಅತಿಥಿಗಳು. ರಂಗಭೂಮಿ ಒಬ್ಬ ಕಲಾವಿದನನ್ನ ಕೇವಲ ಕಲಾವಿದನಾಗಷ್ಟೇ ಉಳಿಸೋದಿಲ್ಲ. ಒಂದು ಹಂತದಲ್ಲಿ ಪ್ರಸಾದನ, ಲೈಟಿಂಗು, ಸೌಂಡು, ನಿರ್ದೇಶನ, ನಿರ್ಮಾಣ ಜೊತೆಗೆ ಇವೆಲ್ಲದರ ಜೊತೆಯಲ್ಲಿ ಒಂದು ಸಣ್ಣ ಕೆಲಸವನ್ನ ಮಾಡಬೇಕಾದ್ರೂ ಕೂಡ ರಂಗಭೂಮಿಯ ಕಲಾವಿದರು ಯಾರನ್ನೂ ಕಾಯೋದಿಲ್ಲ. ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲ ಕೆಲಸದನ್ನ ಕಲ್ತಿರ್ತಾರೆ, ಪರಿಣಿತಿಯನ್ನ ಪಡ್ಕೊಂಡಿರ್ತಾರೆ. ಆ ಒಂದು ಶಕ್ತಿ ರಂಗಭೂಮಿಗಿದೆ. ನಮ್ಮ ಅತಿಥಿಗಳನ್ನ ವಿಶೇಷವಾಗಿ ಎಲ್ಲರೂ ಕರೆಯೋದೇ ನಮ್ಮ ರಂಗಭೂಮಿಯ ಆಲ್ರೌಂಡರ್ ಅಂತ. ಬನ್ನಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರ್ಮಾಡ್ಕೊಳ್ಳೋಣ. ಅವರೇ ಮಾಲ್ತೇಶ್ ಬಡಿಗಾರ ಅವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ನಮಸ್ಕಾರ. ಡಿ ಚಂದನವಾಯಿ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡೋದಕ್ಕಿದೆ. ರಂಗಭೂಮಿ ಅನ್ನೋ ಒಂದು ವಿಶಾಲ ಸಾಗರದ ಕುರಿತಾಗಿ ಅತಿ ಹೆಚ್ಚು ಒಂದು ವಿಚಾರವನ್ನ ಇವತ್ತು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀವಿ. ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣವಾ? ಖಂಡಿತ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬರೋಣ. ಇಂದಿನ ಒಂದೊಳ್ಳೆ ಮಾತು ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾರೆ, ಯಾವುದೂ ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗುತ್ತಿರುತ್ತವೆ ಎಂಬ ಸತ್ಯ ಅರಿವಿಗೆ ಬಂದರೆ ಮನುಷ್ಯ ನಿಶ್ಚಿಂತೆಯಿಂದ ಇರಬಹುದು. ಹೌದಲ್ವಾ? ಒಮ್ಮೆ ವಿಜಯನಗರ ಸಾಮ್ರಾಜ್ಯದ ಅರಸರು ಅವರ ದಿಗ್ಗಜರೆಲ್ಲರಿಗೂ ಕೇಳ್ತಾರಂತೆ, ಯಾವ್ದಾರೋ ಒಂದು ಪದವನ್ನ ಹೇಳಿ, ಆ ಪದವನ್ನ ಓದಿದಾಗ ಸಂತೋಷದಲ್ಲಿರೋ ವ್ಯಕ್ತಿಗೂ ಕೂಡ ಅನ್ವಯವಾಗಬೇಕು, ದುಃಖದಲ್ಲಿರೋ ವ್ಯಕ್ತಿಗೂ ಕೂಡ ಅನ್ವಯವಾಗಬೇಕು ಅಂತ. ಆಗ ಅಲ್ಲಿದ್ದಂಥ ಪಂಡಿತ ರಾಮಕೃಷ್ಣ ಅವರು ಬರೀತಾರಂತೆ, ಈಗಿನ ಸಮಯ ಇದ್ದ ಹಾಗೆ ಇರುವುದಿಲ್ಲ. ನಿಜ ಅಲ್ವಾ? ಇದನ್ನ ಖುಷಿಯಲ್ಲಿರೋನು ಕೂಡ ಓದ್ದಾಗ ಅನ್ಸುತ್ತೆ ಈ ಸಮಯ ಶಾಶ್ವತವಲ್ಲ, ದುಃಖದಲ್ಲಿರೋ ವ್ಯಕ್ತಿಗೂ ಕೂಡ ಅನ್ಸುತ್ತೆ ಈ ಸಮಯ ಶಾಶ್ವತವಲ್ಲ. ಆದರೆ ಸಿಗುವಂತ ಪ್ರತಿ ಸಮಯವನ್ನ, ಆ ಕ್ಷಣವನ್ನ ನಾವು ಆದಷ್ಟು ಸದ್ಬಳಕೆಯನ್ನ ಮಾಡ್ಕೊಳ್ಳೋದ್ರ ಕಡೆ ಆಲೋಚನೆಯನ್ನ ಮಾಡಬೇಕು ಅಂತ ಹೇಳ್ತಾ ಅತಿಥಿಗಳನ್ನ ಬರ್ಮಾಡ್ಕೊಳ್ಳೋಣ. ನಿಮ್ಮ ಮತ್ತೊಂದು ಹೆಸರೇ ಆಲ್ರೌಂಡರ್ ಅಂತ ಹೇಳಿ. ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತೀರಿ. ಪ್ರಸಾದನ ಪಟು ಅಂತ ಹೇಳಿ ನಿಮ್ಮನ್ನ ಕರೀತಾರೆ. ಈ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡೋ ಆಲ್ರೌಂಡರ್ ಅವ್ರ ಕೈಯಿಂದ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರಂಗಗೀತೆಯೊಂದಿಗೆ ಯಾಕೆ ಪ್ರಾರಂಭ ಮಾಡಬಾರ್ದು? ಆಯ್ತು. ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ಸಾಂಬಶಿವ ಪ್ರಸನ್ನ ನಾಟಕ ಬಹಳ ಪ್ರಸಿದ್ಧವಾದಂಥ ನಾಟಕ. ನಿಜ. ಕನ್ನಡ 10 ನಾಟಕಗಳಲ್ಲಿ ಪ್ರಸಿದ್ಧ ನಾಟಕಗಳಲ್ಲಿ ಅದು ಒಂದು. ಭಾಳ ಚೆನ್ನಾಗಿದೆ. ಸಮಕಾಲೀನ ವಿಷಯಗಳು ತುಂಬ ಇದೆ ಅದರಲ್ಲಿ. ಅದರ ಒಂದು ರಂಗಗೀತೆ.
ಏನು ಹೋಗಿ ಏನು ಬಂತು ಎಂತ ಕಾಲ ಬಂದಿತಣ್ಣ, ದೇಶದಲ್ಲಿ ವಿಷದ ಗಾಳಿ ಬೀಸೈತೆಲ್ಲ. ಆಹಾ. ಏನು ಹೋಗಿ ಏನು ಬಂತು ಎಂತ ಕಾಲ ಬಂದಿತಣ್ಣ, ದೇಶದಲ್ಲಿ ವಿಷದ ಗಾಳಿ ಬೀಸೈತಲ್ಲ. ಆಹ ಗುಂಡು ತೇಲಿ ಚೆಂಡು ಮುಳುಗಿ ಹೋದೀತಲ್ಲ, ಆಹ ಗುಂಡು ತೇಲಿ ಚೆಂಡು ಮುಳುಗಿ ಹೋಗೀತಲ್ಲ. ಬುದ್ಧ ಬಸವ ಎಂಕನಾಣಿ ಯಾರ್ಯಾರಿಲ್ಲ, ಇಲ್ಲಿ ಜಾರಿದಷ್ಟು ದಾರಿ ದೂರ ಬೆಳೆದೈತೆಲ್ಲ. ಬುದ್ಧ ಬಸವ ಎಂಕನಾಣಿ ಯಾರ್ಯಾರಿಲ್ಲ, ಇಲ್ಲಿ ಜಾರಿದಷ್ಟು ದಾರಿ ದೂರ ಬೆಳೆದೈತೆಲ್ಲ. ಉಗೆ ಉಗೆ ಎಂದಾರೋ ಸ್ವಾಮಿ ಡಿಂಗಡಾಂಗ್ ಎಂದಾರೋ, ಉಗೆ ಉಗೆ ಎಂದಾರೋ ಸ್ವಾಮಿ ಡಿಂಗಡಾಂಗ್ ಎಂದಾರೋ, ಉಗೆ ಉಗೆ ಎಂದಾರೋ ಸ್ವಾಮಿ ಡಿಂಗಡಾಂಗ್ ಎಂದಾರೋ. ಹೆಣ್ಣು ಗಂಡು ಕೈಕಾಲೂರಿ ಕತ್ತಿ ಹಾಗೆ ಕುಣಿತಾರೆ, ಬಾಡ್ಗಿ ಮೂಕ ಧರ್ಸರಲ್ಲ ಬುದ್ಧಿವಂತರ. ಹೆಣ್ಣು ಗಂಡು ಕೈಕಾಲೂರಿ ಕತ್ತಿ ಹಾಗೆ ಕುಣಿತಾರೆ, ಬಾಡ್ಗಿ ಮೂಕ ಧರ್ಸರಲ್ಲ ಬುದ್ಧಿವಂತರ. ಬಾಲ ಮೂಡೈತೆಲ್ಲೋ ಅಂತ ಮುಟ್ಟಿ ನೋಡ್ಯಾರಲ್ಲ, ಕತ್ತೆ ಬಾಲಕ್ಕೆಲ್ಲ ದೇವರ ಕಟ್ಟ್ಯಾರಲ್ಲ. ತಾಜಾ ಚಳ್ಳೆ ಹಣ್ಣು ತಿಂದು ತಿಂದು ತೇಗ್ಯಾರಲ್ಲ, ತಾಜಾ ಚಳ್ಳೆ ಹಣ್ಣು ತಿಂದು ತಿಂದು ತೇಗ್ಯಾರಲ್ಲ. ಏನು ಹೋಗಿ ಏನು ಬಂತು ಎಂತ ಕಾಲ ಬಂದಿತಣ್ಣ, ದೇಶದಲ್ಲಿ ವಿಷದ ಗಾಳಿ ಬಂದೀತಣ್ಣ. ಉಗೆ ಉಗೆ ಎಂದಾರೋ ಸ್ವಾಮಿ ಡಿಂಗಡಾಂಗ್ ಎಂದಾರೋ, ಉಗೆ ಉಗೆ ಎಂದಾರೋ ಸ್ವಾಮಿ ಡಿಂಗಡಾಂಗ್ ಎಂದಾರೋ. ಈ ತರ ಒಂದು ಬಹಳ ಅದ್ಭುತವಾದಂತಹ ನಾಟಕ ಸಾಂಬಶಿವ ಪ್ರಾಸನ. ಹೌದು. ನೀವು ನಿಮ್ಮ ರಂಗಭೂಮಿಯ ಪಯಣದಲ್ಲಿ ಅದರಲ್ಲಿ ಅಭಿನಯಿಸಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ ಈ ನಾಟಕನ ಅಂತ ಕೂಡ ಗೊತ್ತಾಗಿದೆ. ಮೂಲತಃ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಒಂದು ಪುಟ್ಟ ಗ್ರಾಮದವರು. ನಿಮ್ಮ ತಂದೆಯವರ ವಿಚಾರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಳ್ಳಿಗೆ ಹೋಗಿ ನಾಟಕ ಹೇಳ್ಕೊಡ್ತಿದ್ರಂತೆ. ಆ ಸಣ್ಣ ಹುಡುಗ ಅಪ್ಪನ ಜೊತೆಗೆ ಹೋಗಿ ನಾಟಕ ಹೇಳ್ಕೊಡೋದನ್ನ, ನಾಟಕ ಮಾಡೋದನ್ನ, ಆಗಿನ ಕಾಲದಲ್ಲಿ ರಾತ್ರೋರಾತ್ರಿ ನಾಟಕ ನಡೀತಿತ್ತು ಅಂತ ಹೇಳ್ತಾ ಇದ್ರಿ. ಹೇಳಿ, ನಿಮ್ಮ ಬಾಲ್ಯವನ್ನ ಒಮ್ಮೆ ತಿರುವಿ ನೋಡೋದಾದ್ರೆ ಏನ್ ನೆನಪು ಬರುತ್ತೆ? ನನ್ನ ಬಾಲ್ಯ ಭಾಳ ಅದ್ಭುತವಾಗಿತ್ತು. ನಮ್ಮದು ಹೇಳ್ದಂಗೆ ಒಂದು ಪುಟ್ಟ ಗ್ರಾಮ ಕೊಂಚಿಗೇರಿ ಅಂತ, ಶಿರಹಟ್ಟಿ ತಾಲೂಕು. ಈಗ ಮೊದಲು ಧಾರವಾಡ ಜಿಲ್ಲೆ ಇತ್ತು, ಈಗ ಅದು ಗದಗ ಗದಗಿನ ಜಿಲ್ಲೆ. ಶಿರಹಟ್ಟಿ ಅಲ್ಲಿ ನಮ್ಮ ತಂದೆ ಮತ್ತು ನಮ್ಮ ತಾಯಿ, ನಾನು ತಾಯಿ ನೋಡಲಿಲ್ಲ. ನನ್ನ ತಾಯಿ ಭಾಳ ಚಿಕ್ಕವನಿದ್ದಾಗ ತೀರ್ಕೊಂಡ್ರು. ಆಮೇಲೆ ಅಪ್ಪ, ಆಮೇಲೆ ಮನೆಯಲ್ಲಿ ಒಂದು ನಮ್ಮದು ಕುಟುಂಬ ಒಂದು ವಿಶ್ವಕರ್ಮ ಕುಟುಂಬ. ಬೇರೆ ಬೇರೆ ಥರದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಏನಾಗುತ್ತೆ, ಎಲ್ಲರೂ ಒಂದಲ್ಲ ಒಬ್ಬರು ಕಲಾವಿದರು ಇದ್ದೇ ಇರ್ತಾರೆ ಮನೆಯಲ್ಲಿ. ಅವರು ಹಾರ್ಮೋನಿಯಂ ನುಡಿಸ್ಬೋದು, ತಬಲಾ ನುಡಿಸ್ಬೋದು, ನಾಟಕ ನಿರ್ದೇಶನ ಮಾಡ್ಬೋದು. ಈ ಥರದಲ್ಲಿ ನಮ್ಮ ತಂದೆ ಅದನ್ನೆಲ್ಲದನ್ನು ಅರಗಿಸ್ಕೊಂಡಿದ್ರು, ಚೆನ್ನಾಗಿ ಕಲ್ತಿದ್ರು. ಜೊತೆಗೆ ಅವ್ರಿಗೆ ಇಷ್ಟ ಇರಲಿಲ್ಲ ನಾನು ಈ ಥರದ ಇದಕ್ಕೆ ಬರೋದು, ನಾಟಕ ಮತ್ತು ಹಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಎಲ್ಲೋ ಒಂದು ಡ್ರಾಯಿಂಗ್ ಮೇಸ್ಟ್ರ್ ಆಗಲಿ ಅಥವಾ ಈ ಥರ, ನನಗೆ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು. ಅದು ಯಾವುದೋ ಸ್ಕೂಲ್ಗಳಿಗೆ ಡ್ರಾಯಿಂಗ್ ಮಾಸ್ಟರ್ ಸಾಕನ್ನೋ ಆಸೆ ಇತ್ತು. ಅವ್ರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಆದರೆ ಅವರು ನುಡಿಸ್ತಕ್ಕಂಥದ್ದು, ಅವರು ಮಾಡ್ತಕ್ಕಂಥ ಚಟುವಟಿಕೆಯನ್ನು ನಾನು ಗಮನಿಸ್ತಾ ಬಂದಾಗ ನಮಗೆಲ್ಲೋ ಗೊತ್ತಿಲ್ಲದೇ ಅದನ್ನು ನಾವು ಆವರಿಸ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹಳ್ಳಿಗೆ ಹೋಗಬೇಕಾದ್ರೆ ನಮ್ಮನ್ನು ಯಾವುದೋ ಸಣ್ಣ ಹಳ್ಳಿಗೆ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಕರ್ಕೊಂಡು ಹೋಗಬೇಕಾದ್ರೆ ನಮ್ಮನ್ನು ಹೆಗಲ ಮೇಲೆ ಕರ್ಕೊಂಡು ಹೋಗಿ, ಅವಾಗೆಲ್ಲ ಬಸ್ ಎಲ್ಲ ಇರಲಿಲ್ಲ, ಭಾಳ ಸಣ್ಣ ಹಳ್ಳಿಯಲ್ಲಿ ಹೋಗಿ ಪಕ್ಕದೂರಿಗೂ ನಾಟಕ ಮಾಡ್ಕೊಂಡು ಒಂದು ವಾಪಸ್ ಕರ್ಕೊಂಬರ್ತಾಯಿದ್ರು. ಅದೆಲ್ಲ ನೆನಪಿದೆ. ಅವರು ಹಾರ್ಮೋನಿಯಂ, ಲೆಗ್ ಹಾರ್ಮೋನಿಯಂ ಅಂತೀವಿ, ಲೆಗ್ ಹಾರ್ಮೋನಿಯಂ ನುಡಿಸೋರು. ನುಡಿಸ್ತಾ ಅವರು ಆ್ಯಕ್ಟ್ ಮಾಡಿಕೊಂಡು ಡೈರೆಕ್ಷನ್ ಮಾಡೋದು ಒಂದು ಸ್ವಲ್ಪ ನೆನಪಿದೆ. ನಾವು ಚಿಕ್ಕ ಮಗು, ಮನೇಲಿ ಅಮ್ಮ ಇರಲಿಲ್ವಲ್ಲ, ಕರ್ಕೊಂಡು ಹೋಗ್ತಾಯಿದ್ರು. ಜೊತೆಗೆ ಹಳ್ಳಿಗಳಲ್ಲಿ ನಾಟಕ, ಅದರ ಪ್ರಭಾವ ಜಾಸ್ತಿ ಬೀಳ್ತಾ ಇತ್ತು. ಭಾಳ ಅದ್ಭುತವಾದಂಥ ಬೇರೆ ಥರದಲ್ಲಿ ಅದು ನಮಗೆ ಪರಿಣಾಮ ಬೀಳ್ತಾ ಹೋಯಿತು. ಯಾಕಂದರೆ ಬೇರೆ ಮನೋರಂಜನೆ ಇರಲಿಲ್ಲ ಇವತ್ತಿನ ಥರ. ನಮಗೆ ಬೇರೆ ಯಾವುದು ಅಲ್ಲಿ ಇರಲಿಲ್ಲ ಹಳ್ಳಿಯಲ್ಲಿ. ನಾವು ಬಸ್ ನೋಡಿದ್ದೆ 7ನೇ ಕ್ಲಾಸಿಗೆ. ಅಷ್ಟು ಒಂದು ಸಣ್ಣ ಹಳ್ಳಿ ನಮ್ಮದು. ಅಲ್ಲಿ ವರ್ಷಕ್ಕೊಂದು ನಾಟಕ ಜಾತ್ರೆಯಲ್ಲಿ ಆ ನಾಟಕ ಆಗ್ತಿತ್ತು. ಅದು ಒಂದು ದೊಡ್ಡ ಹಬ್ಬ ಆಗೋದು ನಮಗೆ, ಅದೇ ಒಂದು ದೊಡ್ಡ ಸಂಭ್ರಮ. ಯಾವುದೋ ಒಂದು ತಿಂಗಳ ರಿಹರ್ಸಲ್ ನೋಡಕ್ಕೆ ಹೋಗ್ತಿದ್ವಿ ಮಕ್ಕಳು. ಅಲ್ಲಿ ಅಪ್ಪ ನಾಟಕ ನಿರ್ದೇಶನ ಮಾಡ್ತಿರ್ಬೋದು, ಬಟ್ ಬೇರೆ ಮೇಷ್ಟ್ರು ಮಾಡ್ತಾ ಇರ್ಬೋದು. ಆ ಸೊಗಡಿತ್ತಲ್ಲ, ಅದು ಭಾಳ ನಮ್ಮನ್ನು ಆವರಿಸ್ಕೊಳ್ತಾ ಹೋಯಿತು. ಆಮೇಲೆ ಚಿತ್ರಕಲೆ ನನಗೆ ಚಿಕ್ಕಂದಿನಿಂದನೂ ತುಂಬ ಬೇರೆ ಥರದಲ್ಲಿ ನನಗೆ ಒಂಥರ ಆಸಕ್ತಿ ತುಂಬ ಬೆಳೀತಾ ಹೋಯಿತು. ಹಾಗಾಗಿ ಏನು, ತಾವು 5 ವರ್ಷಗಳ ಡಿಪ್ಲೊಮೊ ಕೋರ್ಸ್ ಕೂಡ ಮಾಡಿದ್ರಿ ಚಿತ್ರಕಲೆಯ ಬಗ್ಗೆ ಅಂತ ಕೇಳ್ಪಟ್ವಿ. ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡ್ತಾ ಸಂಗ್ಯಾ ಬಾಳ್ಯ ನಿಮ್ಮ ಅತ್ಯಂತ ಪ್ರಿಯ ಪಾತ್ರವಾದಂತಹ ನಾಟಕ ಅದು ಅಂತ ಹೇಳ್ತಾ ಇದ್ರಿ. ಹೌದೌದು. ಅದು ಏನಂದ್ರೆ ಭಾಳ ವಿಶೇಷ ಅನಿಸ್ತಿತ್ತು ಆ ನಾಟಕ. ಬೇರೆ ಸಾಮಾಜಿಕ ನಾಟಕಗಳು ಆಗೋದು,
ಬಟ್ ನಮ್ಮಲ್ಲಿ ಆ, ಒಂದು ನಾಟಕ ಅದು ಹಳ್ಳಿಯಲ್ಲಿ ಯಾವಾಗೋ ವರ್ಷಕ್ಕೂ ಒಂದಲ್ಲ, ಒಂದು 5 ವರ್ಷ ಆದಮೇಲೆ ಗ್ಯಾಪ್ ಆಯ್ತು. ನಾನು ಒಂದೆರಡು ಸರಿ ಆ ನಾಟಕ ನೋಡಿರೋ ಒಂದು ನೆನಪು. ಅಲ್ಲಿ ಏನಂದರೆ ಈ ಡಪ್ಪಿನಾಟ, ಅಲ್ಲಿಂದ ಮೇಲ್ಗಡೆಯಿಂದ ತಮಟೆ ಕಟ್ಕೊಂಡು ರಾತ್ರಿ ಇಡೀ ಲೆಗ್ ಹಾರ್ಮೋನಿಯಂ ಜೊತೆಗೆ ತಾಳ ಹಾಕ್ಕೊಂಡು ಕುಣ್ಕೊಂಡು ಇಡೀ ಕುಣಿತದಲ್ಲಿ ರಾತ್ರಿ ಇಡೀ ಆ ನಾಟಕ ಆಗೋದು. ಅಂದರೆ ಅದರ ಇದೇ ಬೇರೆ ಥರ ಇತ್ತು. ಆಮೇಲೆ ಅದು ಎಷ್ಟು ನಾಟಕ ಇದಾಗ್ತಾ ಇತ್ತಂದರೆ ಅದರ ವಿಚಾರಗಳು, ಅದರಲ್ಲಿರ್ತಕ್ಕಂಥ ಬೇರೆ ಥರದ ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಮೆಸೇಜ್ ಇತ್ತು ಅದರಲ್ಲಿ. ಅದು ನನಗಿಷ್ಟ ಆಗ್ತಾ ಇತ್ತು. ಸಂಗೆ ಬಾಳೆಯ ಅಲ್ಲಿ ಬೇರೆ ಥರದ ವಿಚಾರಗಳೇ ತುಂಬ ಇದೆ. ಹಾಗಾಗಿ ಅಲ್ಲಿ ನಮ್ಮ ಕೇರಿ ಜನರು, ನಮ್ಮ ದಲಿತ ವರ್ಗದ ಯುವಕರು ನಾಟಕ ಮಾಡೋರು ಅದನ್ನೆಲ್ಲ ನೋಡ್ತಾ ಇದ್ವಿ. ಅವಾಗೆಲ್ಲ ಭಾಳ ಅವರು ವೀರಾವೇಶಗಳು, ಅವರು ಕುಣಿತ, ಅವ್ರ ಎನರ್ಜಿ ತುಂಬ ಇಷ್ಟ ಆಗೋದು. ಆಮೇಲೆ ಸಾಮಾನ್ಯವಾಗಿ ಒಬ್ಬರು ಹೆಣ್ಣು ಪಾತ್ರ ಬರೋರು ಬೇರೆ ಊರಿಂದ ಈ ಗಂಗಿ ಪಾತ್ರಕ್ಕೆ. ಉಳಿದ ಪಾತ್ರ ಎಲ್ಲ ಗಂಡು ಮಕ್ಕಳೇ ಮಾಡೋರು. ಅಜ್ಜಿ ಪಾತ್ರನ ಯಾರೋ ಒಬ್ಬರು ಅಲ್ಲಿರ್ತಕ್ಕಂಥ ವ್ಯಕ್ತಿ ಮಾಡೋನು. ಅವ್ರು ಯಾರೂ ಶಿಕ್ಷಣ ಪಡೆದಿರಲಿಲ್ಲ. ಅವರೆಲ್ಲ ಒಂದು ರೀತಿ ಅನಕ್ಷರಸ್ಥರೇ. ಆದರೆ ಅವರು ಮಾಡೋ ಇದೆಯಲ್ಲ ತುಂಬ ಚೆನ್ನಾಗಿ ಇದಾಗ್ತಾಯಿತ್ತು. ನಮ್ಮ ಮೇಲೆ ತುಂಬ ಪ್ರಭಾವ ಬೀರ್ತು. ಚಿತ್ರಕಲೆ ಆಸಕ್ತಿ ಇದ್ದವರು ಒಂದು ಹಂತದಲ್ಲಿ ನಾಟಕದಲ್ಲಿ ಒಲವು ಮೂಡಿದ್ದು ಗದಗಕ್ಕೆ ಬಂದಾಗ ಅಂತ ಕೇಳ್ಪಟ್ಟೆ. ಗದಗಿನಲ್ಲಿ ಯಾರು ಭೇಟಿಯಾಗತ್ತೆ, ಯಾರಿಂದ ಪ್ರೇರೇಪಣೆಗೊಳ್ತೀರಿ, ನಾಟಕದ ಪಯಣ ಒಂದು ಹೊಸ ತಿರುವನ್ನು ಪಡ್ಕೊಂಡು ಪ್ರಾರಂಭ ಆಗುತ್ತೆ, ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು, ನಾನು ಗದಿಗೆ ಬರಬೇಕಾದ್ರೆ SSLC ಮುಗೀತು. ಮುಂದೇನಪ್ಪ ಅಂದಾಗ ಅಪ್ಪನಿಗೆ ಆಸೆ ಇತ್ತು ಚಿತ್ರಕಲಾ ಶಿಕ್ಷಕನಾಗಲಿ, ಅವರು ಒಳ್ಳೆ ಒಂದು ಮಾಸ್ತರಕ್ಕೆ ಆದರೂ ಸಾಕು ಅನ್ನೋದು ಒಂದು ಆಸೆ ಇತ್ತು ಅವ್ರಿಗೆ. ಆದರೆ ನಮಗೆ ಹಾಗಿರಲಿಲ್ಲ. ಇದ್ರ ಜೊತೆಗೆ ನಾಟಕನೂ ನಾನು ಭಾಳ ತುಂಬ ಆಸೆ ಪಡ್ತಿದ್ದೆ. ಗದಿಗೆ ಬಂದಾಗ ಏನಾಯಿತು ಅಂದರೆ ನಮಗೆ ಒಂದು ಹೊಸ ಲೋಕ ಅದು. ನಾವೆಲ್ಲ ತುಂಬ ಚಿಕ್ಕ ಗ್ರಾಮೀಣ ಪ್ರದೇಶದಲ್ಲಿದ್ದವರು. ಒಮ್ಲೆ ಅಂಥ ನಗರವನ್ನು ನೋಡಿದಾಗ ಒಂಥರ ಗಾಬರಿ ಆಗ್ತಾಯಿದ್ವಿ, ಭಯ ಪಡ್ತಾಯಿದ್ವಿ. ಅಷ್ಟೊತ್ತಿಗೆ ಅಪ್ಪ ಇರಲಿಲ್ಲ, ತೀರ್ಕೊಂಡ್ರು. ನಾನು ಗದಗಲ್ಲಿ ಸುಮಾರು ಒಂದು 5 ವರ್ಷ ಡಿಪ್ಲೊಮಾ ಮಾಡಿದೆ. ಅಲ್ಲಿ ನನಗೆ ಅಭಿನಯ ರಂಗ ಅಂತ ಒಂದು ತಂಡ ಪರಿಚಯ ಆಯಿತು. ನಮ್ಮ ಸುಶೀಲೇಂದ್ರ ಜೋಶಿ, ಡಾಕ್ಟರ್ ಭಾಸ್ಕರ್ ಅವರು ಅದನ್ನು ನಡೆಸ್ತಾಯಿದ್ರು. ಅಲ್ಲಿ ಒಂದು ಶಿಬಿರ ಆಯಿತು. ಅದು ತಲೆದಂಡ ನಾಟಕ ಫಸ್ಟು ಅದು ಪ್ರಯೋಗ. ಅದರ ನಿರ್ದೇಶಕರು ಜಯತೀರ್ ಜೋಶಿ ಅಂತ, ಭೀಮಸೇನ್ ಜೋಶಿ ಅವರ ಸಹೋದರರು. ಅವರು ಆ ನಾಟಕ ತಗೊಂಡಾಗ ನಾವೆಲ್ಲ ಹಳ್ಳಿ ಕಡೆ ನಾಟಕ ನೋಡಿ ಹಳ್ಳಿಯ ಇದರಲ್ಲಿ ಬೆಳೆದವರು. ಬಟ್ ಆ ನಾಟಕ ಮತ್ತು ಅವರ ಶಿಸ್ತು, ಅವರ ಇಡೀ ನಾಟಕ ಕಟ್ಟುವಿಕೆ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿತ್ತು. ಅದು ಹೇಗೆ ಮಾಡಿದರು ಅಂದರೆ, ಕೋನೇರಿ ಹೊಂಡ ಅಂತ ಇದೆ. ನೀವು ಯಾರಾದರೂ ಗದಿಗೆ ಹೋದರೆ ದಯವಿಟ್ಟು ನೋಡಿ. ವೀರನಾರಾಯಣ ದೇವಸ್ಥಾನದ ಎದುರುಗಡೆನೇ ಕೋನೇರಿ ಹೊಂಡ ಅಂತ ಇದೆ. ಆ ಹೊಂಡದಲ್ಲಿ ಆ ನಾಟಕವನ್ನು ಕ್ರಿಯೇಟ್ ಮಾಡಿದರು. ತಲೆದಂಡ ನಾಟಕ ಬಸವಣ್ಣನ ಕಾಲದ್ದು, 12ನೇ ಶತಮಾನದ ವೇಷಭೂಷಣಗಳು ಮತ್ತು ಅದೆಲ್ಲ ಪ್ರಾರಂಭ ಆಯಿತು. ಅದು ಎಷ್ಟು ಚೆನ್ನಾಗಿ ನಮಗೆ ಒಂದೂವರೆ ತಿಂಗಳ ಅದರ ಪ್ರಭಾವ ಬೀರ್ತು ಅಂದರೆ, ಪ್ರಯೋಗ ಎಲ್ಲ ಹೊಂಡದಲ್ಲೇ. ಅಲ್ಲಿ ನಾವೆಲ್ಲ ಕೆಳಗಡೆ ಅದಕ್ಕೊಂದು ಬ್ಲಾಕಿಂಗ್ ಮಾಡಿದ್ರು ಅವರು. ಆ ಬ್ಲಾಕಿಂಗ್ ಎಷ್ಟು ಇಷ್ಟ ಆಯಿತು. ಅದು ನನಗೆ ಒಂದು ರಂಗಭೂಮಿಗೆ ಒಂದು ಹೊಸ ಅನುಭವ ಕೊಡ್ತು. ಮತ್ತು ಅಲ್ಲಿಂದ ನನ್ನ ಆಧುನಿಕ ರಂಗಭೂಮಿಯ ಪ್ರಯೋಗ ಹೀಗಿರುತ್ತಾ ಅನ್ನೋದು ನನಗೆ ಅರ್ಥ ಆಯ್ತಾ ಹೋಯಿತು. ಅಷ್ಟೊತ್ತಿಗೆ ನೀನಾಸಂ ನಾಟಗಳನ್ನ ನಾವು ನೋಡ್ತಾ ಇದ್ವಿ. ಭಾಳ ಅದ್ಭುತವಾದಂಥ ಪ್ರಯೋಗಗಳು. ಎಷ್ಟು ಆ ಟೈಮಿಂಗು, ಆ ಶಿಸ್ತು ನಾವೆಲ್ಲ ನೋಡಿ ಕಲ್ತಿದ್ದು ಅಲ್ಲಿಂದನೇ. ಹೀಗಾಗಿ ನನಗೆ ಆಧುನಿಕ ರಂಗಭೂಮಿಯ ಹೊಸ ಪರಿಚಯ ಅಲ್ಲಿಂದ ಪ್ರಾರಂಭವಾಯಿತು. 1995ರಲ್ಲಿ ತಾವು ನೀನಾಸಮ್ಮಲ್ಲಿ ಸೇರ್ತೀರಿ. ನೀನಾಸಮ್ಮಲ್ಲಿ 1 ವರ್ಷಗಳ ಒಂದು ಕೋರ್ಸನ್ನು ಮಾಡ್ತೀರಿ. ಅದರ ಜೊತೆಯಲ್ಲಿ ತಿರುಗಾಟ, ನೀನಾಸಮ್ಮದ ಒಂದು
ಅದ್ಭುತವಾದಂತಹ ಪ್ರಯೋಗ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಎಲ್ಲ ಕಲಾವಿದರಿಗೂ ಅವರ ಬದುಕನ್ನ, ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಟ್ಟಂತಹ ಒಂದು ಪ್ರಯೋಗವೇ ತಿರುಗಾಟ. ಇಡೀ ಕರ್ನಾಟಕದಾದ್ಯಂತ ನಾಟಕಗಳನ್ನು ಪ್ರದರ್ಶನ ಮಾಡ್ಕೊಂಡು ತಾವು ಕೂಡ ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದೀರಿ. ಕರ್ನಾಟಕದಾದ್ಯಂತ 1 ವರ್ಷಗಳ ಕಾಲ ತಿರುಗಾಟದಲ್ಲಿ ಭಾಗಿಯಾಗಿದ್ರಿ ಅಂತ ಗೊತ್ತಾಯಿತು. ಆ ಒಂದು ಅನುಭವವೇ ಹೇಳೋದಕ್ಕೆ ನನಗೆ ರೋಚಕವಾಗುತ್ತೆ. ಆ ಅನುಭವ ಹೇಗಿತ್ತು ಹೇಳಿ. ನೋಡಿ, ಗದಗಲ್ಲಿ ಚಿತ್ರಕಲೆ ಮತ್ತು ನಾಟಕನ ಅಳವಡಿಸ್ಕೊಂಡವು ನಾನು. ನನಗೆ ಒಂದು ಆ ನಾಟಕಗಳನ್ನ ನೋಡಿಬಿಟ್ಟಿದ್ದೆ ಮೊದಲೇ, ನೀನಾಸಂ ನಾಟಕಗಳು ಅವರ ಇದನ್ನು. ನೀನಾಸಂಗೆ ಹೋದ್ಮೇಲೆ ಏನಾಯಿತು, ನಮ್ಮ ಇಡೀ ದಿಕ್ಕೇ ಬದಲಾಯಿತು. ಅಷ್ಟು ಸಮಯದಲ್ಲಿ ನಾವು ಬೆಳಿಗ್ಗೆ 6 ಗಂಟೆ ಕೇಳಬೇಕು, ರಾತ್ರಿ 12 ಗಂಟೆ 1 ಗಂಟೆ, ಅದು ನಾನು ಒಬ್ಬ ಕಲಾವಿದನಾಗಿರೋದನ್ನು, ಚಿತ್ರ ಕಲಾವಿದ. ಅಲ್ಲಿ ಬರ್ತಕ್ಕಂಥ ನಿರ್ದೇಶಕರೆಲ್ಲ ಹೆಚ್ಚು ನನ್ನನ್ನು ಅವ್ರ ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ರು. ಹೆಂಗೆ ಬಳಸ್ಕೊಳ್ತಿದ್ರು ಅಂದರೆ, ನನಗೆ ಅಲ್ಲೇ ನಾನು ಸಾಕಷ್ಟು ರಂಗಭೂಮಿಯ ಕೆಲಸವನ್ನು ಕಲ್ತಿದ್ದು. ಪೋಸ್ಟರು ಬ್ಯಾನರ್ ಕೂಡ ತಾವು ಮಾಡ್ತಿದ್ರು ಅಲ್ಲಿ. ನಾನು ಯಾಕಂದರೆ ಅದು ಗದಗಲ್ಲಿ ನನಗೆ ನಾಟಕ ನೋಡೋ ಹವ್ಯಾಸ ಜಾಸ್ತಿ. ಅದು ವೃತ್ತಿ ರಂಗಭೂಮಿಯ ನಾಟಕಗಳು 2 ಖಂಡಿತ ಆಗೋದು ಗದಗಲ್ಲಿ. ಆವಾಗ ನಮಗೆ ದುಡ್ಡು ಇರ್ತಿರಲಿಲ್ಲ, ತುಂಬ ಕಷ್ಟದ ದಿನಗಳು ಆ ಸಂದರ್ಭದಲ್ಲಿ. ಅವಾಗ ಏನು ಮಾಡ್ತಾ ಇದ್ವಿ ಅಂದರೆ, ಮಾಲೀಕರನ್ನು ಕೇಳ್ಕೊಳ್ತಿದ್ವಿ, ಅಥವಾ ಅವರೇ ನಮ್ಮನ್ನು ಕರೆಯೋರು, ಕಲಾಮಂದಿರಕ್ಕೆ ಬಂದು ಯಾರಾದರೂ ಬ್ಯಾನರ್ ಬರೀತೀರಾ, ಪೋಸ್ಟರ್ ಬರೀತೀರಾ, ನಾವು ಬರಿತಿದ್ವಿ. ಬರೆದಾಗ ನಮ್ಗೆ ಹಣ ಕೊಡೋರು ಪಾಪ, ಅವರು ಏನು ಇದನ್ನು ಮಾಡ್ತಿರಲಿಲ್ಲ, ಬಟ್ ಕೇಳ್ಕೊಳ್ತಿದ್ವಿ. ಸಂಜೆ ಬಂದು ನಾಟಕ ನೋಡ್ತಿದ್ವಿ, ನೋಡಿ ನೋಡಿ ಅನ್ನೋರು. ಆವಾಗ ಫ್ರೀಯಾಗಿ ಅದು ಒಂದು ಕೆಲಸ ಆಗ್ತಾಯಿತ್ತು. ಹೀಗಾಗಿ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ನೋಡ್ತಾ ಇದ್ದೆ, ಆಧುನಿಕ ರಂಗಭೂಮಿಯ ನಾಟಕನೂ ನೋಡ್ತಾ ಇದ್ದೆ, ಮತ್ತು ನನ್ನ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ನೋಡಿ ಬೆಳೆದವನು. ಹೀಗಾಗಿ ನನಗೇನೋ ಅದರ ಒಳ ಇದೆಯಲ್ಲ, ರಂಗಭೂಮಿಯ ತುಡಿತ ಜಾಸ್ತಿ ಆಗ್ತಾ 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 ಹೋಯಿತು. ಅದು ಗೊತ್ತಿಲ್ಲ ನನಗೆ, ಅದು ಇಷ್ಟು ನನಗೆ ಆ ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಂಥ ಒಂದು ಇದು, ಮತ್ತು ಗದಗಲ್ಲಿ ಕಲಿತಕ್ಕಂಥ ಒಂದು ನಾಟಕದ ಶೈಲಿ ಮತ್ತು ವೃತ್ತಿ ಕಂಪ್ನಿ ನಾಟಕ ನೋಡ್ತಾ ಇದ್ದಿದ್ದು. ಅದೇ ರೀತಿ ನಾನು ನೀನಾಸಂಗೆ ಹೋದಾಗ ಅಲ್ಲಿ ತಗೊಂಡಂಥ ಅನುಭವ, ಇವು ಅಷ್ಟು ನನಗೆ ಆವರಿಸ್ತಾ ಹೋದವು. ಹೀಗಾಗಿ ನಾನು ರಂಗಭೂಮಿಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಯಿತು. ಚಿತ್ರಕಲೆ ನನ್ನ ಡಿಸೈನ್ಗೆ ಮತ್ತು ನನ್ನ ಸೆಟ್ ವರ್ಕಿಗೆ ಮತ್ತು ಬೇರೆ ನನ್ನ ಮೇಕಪ್ಗೆ ತುಂಬ ಹೆಲ್ಪ್ ಆಯಿತು. 5 ವರ್ಷ ಕಲ್ತಿದ್ದು, ಆಮೇಲೆ ಅಲ್ಲಿ 1 ವರ್ಷ ನಾಟಕ ಕಲ್ತಿದ್ದು, ಆಮೇಲೆ ತಿರುಗಾಟಕ್ಕೆ ಹೋಗಿದ್ದ ಅನುಭವ ನೀವು ಕೇಳಿದ್ರಿ. ಎಷ್ಟು ಜೀವನದ ಅನುಭವ ಆಗುತ್ತಂದ್ರೆ ಅಲ್ಲಿ ನಿಮಗೆ ಹೇಳಕ್ಕೆ ಅಸಾಧ್ಯ. ಒಂದು ನಮಗೆ ಪ್ಯಾಕೇಜ್ ಮಾಡಿಬಿಡ್ತಾರೆ, 3 ತಿಂಗಳ ನಾಟಕದ ರಿಹರ್ಸಲ್ ಇರುತ್ತೆ, 3 ನಾಟಕ, 3 ನಾಟಕದ ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮ್ಸು, ಆಮೇಲೆ ಯಾರು ಒಬ್ಬರು ಮ್ಯಾನೇಜರ್ ಅಂತ ಇರ್ತಾರೆ ಅಷ್ಟೇ. ಅದ್ರ ಜೊತೆಗೆ ನಾವು ಒಂದು 20 ಜನ ಕಲಾವಿದರು, ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಕಾಸ್ಟ್ಯೂಮು, ಸೆಟ್ಟು, ಪ್ರಾಪರ್ಟಿ. ಪ್ರತಿ ಊರಿಗೆ ಹೋಗಿ ಆ ಬಸ್ ಇಳಿದ ಮೇಲೆ ಆ ಸೆಟ್ ಹಾಕೋರು ಅವರೇ, ಲೈಟ್ ಮಾಡೋರು ಅವರೇ, ಇದನ್ನು ಮಾಡೋರು ಅವರೇ. ನಾವು ಅಂದರೆ ಜವಾಬ್ದಾರಿ ಜಾಸ್ತಿ ಬೆಳೆಯುತ್ತೆ. ಯಾಕೆ ಸಂಜೆ ನಾಟಕ ಇರುತ್ತೆ, ಪ್ರಯೋಗ ಇರುತ್ತೆ. ಅದು ನಮ್ಮ ಬೆಂಗಳೂರು ಅಂತ ಬಂದಾಗ ನಮ್ಮ ಕುತೂಹಲ ಜಾಸ್ತಿ. ಅಪ್ಪ ಇವತ್ತು ಬೆಂಗಳೂರಲ್ಲಿ ಪ್ರಯೋಗ ಇದೆಯಲ್ಲಪ್ಪ, ಒಂಥರ ರೋಮಾಂಚನಗೊಳ್ತಿದ್ವಿ. ಅದೇನೋ ಗೊತ್ತಿರಲಿಲ್ಲ, ಅಷ್ಟು ಅನುಭವ ಕೊಡ್ತು. ಮತ್ತು ನಾನೊಬ್ಬ ಚಿತ್ರಕಲಾವಿದ, ನನ್ನ ಕುತೂಹಲ ಜಾಸ್ತಿ ಇರ್ತಿತ್ತು. ಅಲ್ಲಿ ಎಲ್ಲರ ಪ್ಲೇಸ್ಗೆ ಹೋದಾಗ ಅಲ್ಲಿ ಪೇಂಟಿಂಗ್ ಮಾಡ್ಕೊಳ್ತಾ ಇದ್ದೆ, ಒಳ್ಳೆ ಟೈಮ್ ಕಳೀತಿದ್ದೆ. ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ ಮತ್ತು ಸಂಜೆ ಬಂದು ನಾಟಕ ಪ್ರಯೋಗದಲ್ಲಿ ಭಾಗವಹಿಸ್ತಾ ಇದ್ದೆ. ಹೀಗೆ ಹಲವಾರು ನನಗೆ ರಂಗಭೂಮಿಯ ಮುಖಗಳು ತೆರೆಕೊಳ್ತಾ ಹೋಯಿತು. ಮತ್ತು ನಾನು ಭಾಳ ಸೂಕ್ಷ್ಮವಾಗಿ ಅಲ್ಲಿ ಕೆಲಸವನ್ನು ಕಲಿತೆ. ಅಲ್ಲಿ ನನಗೆ ಒಳ್ಳೊಳ್ಳೆ ನಿರ್ದೇಶಕರು ಪರಿಚಯ ಆದರು. ನನ್ನ ಗುರುಗಳಾದಂಥ ಜಂಬೆ ಸರ್ ಇರ್ಬೋದು, ಅಕ್ಷರ್ ಸರ್ ಇರ್ಬೋದು, ಆಮೇಲೆ ಭಾಳ ರಘುನಂದ್ ಸರ್ ಇರ್ಬೋದು. ಹೆಸರು ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಇದ್ದಾರೆ. ವಿಶೇಷವಾಗಿ ನನಗೆ ಪರಿಚಯ ಆಗಿದ್ದು ಅಂದರೆ ಆರ್ ನಾಗೇಶ್ ಅವರು. ಆರ್ ನಾಗೇಶ್ ಅವರು ಅಲ್ಲಿ ಒಂದು ಪ್ರಾಜೆಕ್ಟ್ಗೆ ಅಂತ ಬಂದರು. ನೀನಾಸಮ್ಮಿಗೆ ಬಂದಾಗ ನನ್ನ ಪರಿಚಯ ಆದರು. ನನ್ನ ಕೈ ಚಳಕ ನೋಡ್ತಾ ಇದ್ರೆ, ನೀನು ಫುಲ್ ಟೈಮ್ ಬಂದ್ಬಿಡಪ್ಪ ಬೆಂಗಳೂರಿಗೆ ಅಂದರು. ಭಾಳ ಖುಷಿ ಆಗಿಬಿಡ್ತು. ಅವ್ರ ಜೊತೆಗೊಂದು 3 ದಿನ ಒಡನಾಡಿ ಆಗಿದ್ನಲ್ಲ, ಭಾಳ ಖುಷಿ ಅಂದರೆ ಅದು ಅದ್ಭುತವಾದಂಥ ಖುಷಿ. ಸರ್ ಬರ್ತೀನಿ ಸರ್ ಅಂದೆ. ಆಯ್ತು, ಮುಗಿಸ್ಕೊಂಡು ಬಾಪ ನೀನು ಅಂತ ಅಂದರು. ಹೀಗೆ ಅಲ್ಲಿಂದ ನೀನಾಸಮ್ ಅನುಭವ, ಗದಗಿನ ಅನುಭವ, ನನ್ನ ಹಳ್ಳಿ ಅನುಭವ, ಈ ಜರ್ನಿ ಇದೆಯಲ್ಲ. ನಾನು 7ನೇ ಕ್ಲಾಸಿಗೆ ಊರು ಬಿಟ್ಟವನು, ಆಮೇಲೆ ವಾಪಸ್ ಊರಿಗೆ ಹೋಗಲಿಲ್ಲ. ಅಂದರೆ 8ನೇ ಕ್ಲಾಸಿಂದ ಹಾಸ್ಟ್ಲಿಗೆ ಸೇರಿಕೊಂಡು ಹೀಗೆ ಜರ್ನಿ ಮಾಡ್ತಾ ಮಾಡ್ತಾ ನಾಟಕ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದ್ಬಿಡ್ತು.
ಸರ್, ಎಂತ ಖುಷಿ ಆಗುತ್ತೆ ಅಂದರೆ ನಮ್ಮ ಕನ್ನಡ ಭಾಷೆನೇ ಎಷ್ಟು ವಿಭಿನ್ನವಾಗಿದೆ. ಒಂದೊಂದು ಊರಿನಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಉತ್ತರ ಕನ್ನಡದ ಕನ್ನಡ ಶೈಲಿಯೇ ಬೇರೆ ಇರುತ್ತೆ. ಬರ್ರಿ ಕೂರ್ರಿ ಉಂಡ್ರಾ ಅಂತ ಮಾತಾಡಿದ್ರೆ, ನಮ್ಮ ಮೈಸೂರು ಬೆಂಗಳೂರು ಕನ್ನಡ ಆದರೆ ಬಂದಿದ್ದೀರಾ, ಕೂತ್ಕೊಳ್ಳಿ, ತಿನ್ನಿ, ಆರಾಮಾಗಿರಿ, ಈ ಥರ ಪದಗಳನ್ನು ಬಳಸ್ತೀವಿ. ಇನ್ನು ಹಳ್ಳಿ ಕಡೆ ಹೋಯ್ತು ಅಂತ ಹೇಳಿದ್ರೆ ಏನೋ ಏನಕ್ಕೋ ಹೀಗೆಲ್ಲ ನಮ್ಮ ಪದಗಳು. ಅದೇ ಮಾತಾಡೋದನ್ನೇ ಬನ್ನಿ ಕೂರಿ ಅನ್ನೋದನ್ನೇ ವಿಭಿನ್ನವಾಗಿ ಹೇಳ್ತೀವಿ. ನೀವು ತಿರುಗಾಟದ ಮುಖೇನ ಕರ್ನಾಟಕದಾದ್ಯಂತ ಪಯಣವನ್ನು ಮಾಡಿದಾಗ ಆ ಶೈಲಿ ಏನಾದರೂ ಬದಲಾಗ್ತಿತ್ತಾ ಅಥವಾ ಜನಗಳ ಪ್ರತಿಕ್ರಿಯೆ ಹೇಗಿರ್ತಿತ್ತು? ಇಲ್ಲ ಇಲ್ಲ, ಯಾವತ್ತೂ ಆ ಥರದ ತೊಂದರೆಗಳನ್ನು ನಾವು ಅನುಭವಿಸಲಿಲ್ಲ. ಒಂದು ಪ್ರಯೋಗ, ಒಂದು ಅಗ್ನಿ ಮತ್ತು ಮಳೆ ನಾಟಕ ಇತ್ತು, ಪ್ರತಿಮಾ ನಾಟಕ ಇತ್ತು, ಮಾಮ ಮೂಷಿ ಅಂತ ಒಂದು ಹಾಸ್ಯ ನಾಟಕ ಇತ್ತು. ಭಾಳ 3 ವಿಭಿನ್ನವಾದಂಥ ನಾಟಕ ಇತ್ತು. ನಮ್ಗೆ ಇಡೀ ಕರ್ನಾಟಕದಲ್ಲಿ ಆ ಥರದ್ದು ಯಾವುದೂ ತೊಂದರೆ ಆಗಲಿಲ್ಲ. ಯಾಕಂದರೆ ನಾವೆಲ್ಲ ಕನ್ನಡಿಗರೇ, ಕನ್ನಡ ಎಲ್ರಿಗೂ ಗೊತ್ತು. ಆದರೆ ನಾನು ಒಂದು ನಾಟಕವನ್ನು ನಿರ್ದೇಶನ ಮಾಡಿ ಮಂಡ್ಯದಲ್ಲಿ ಬಂದಾಗ ಸ್ವಲ್ಪ ತೊಂದರೆ ಆಗ್ತಾಯಿತ್ತು, ನನಗೆ ತೊಂದರೆ ಆಗ್ತಾಯಿತ್ತು. ಅಲ್ಲಿಯ ಮಾತುಗಾರಿಕೆ, ಅಲ್ಲಿದು ನನಗೆ ಇನ್ನೂ ನಾನಿವತ್ತು ಎಡಬಿಡಿಂಗೆ ಆಗಿಬಿಟ್ಟಿದ್ದೀನಿ. ನಾನು ಧಾರವಾಡದವನಲ್ಲ, ಉತ್ತರ ಕರ್ನಾಟಕದವನಲ್ಲ, ಬೆಂಗಳೂರಿನವನಲ್ಲ, ಮಂಡ್ಯದವನಲ್ಲ, ಆ ಥರದ ಗೊಂದಲದಲ್ಲಿ ನಾನು ಅದೀನಿ. ಯಾಕಂದರೆ ಆ ಸಂದರ್ಭದಲ್ಲಿ ನಾಟಕಗಳನ್ನ ಭಾಳ ಚೆನ್ನಾಗಿ ಪ್ರೇಕ್ಷಕರು ತಗೊಳ್ಳೋರು. ಇಡೀ ನೀವು ಬೀದರ್ಲಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು ಮಂಗಳೂರಿಗೆ ಹೋದರೂ ಆ ಥರದ ತೊಂದರೆ ಕಾಣಲಿಲ್ಲ. ಬಟ್ ನಾನು ಆ ಜಾಗಕ್ಕೆ ಹೋಗಿ ಅಲ್ಲಿಯ ಇದಕ್ಕೇನು ಅರ್ಥ ಆಗುತ್ತೆ, ನಮ್ಮ ಧಾರವಾಡದಲ್ಲಿ ಹಿಂಗೆ ಅಂತೀವಿ, ನಮ್ಮ ಭಾಷೆ ಹಿಂಗಿದೆ ಅಂದರೆ ಭಾಷೆ ಅಲ್ಲ, ಅದು ಒಂದೇ, ನಾವು ಈ ಥರ ಮಾತಾಡ್ತೀವಿ, ನೀವು ಹೆಂಗೆ ಅದನ್ನು ಹೇಳ್ಕೊಡೋರು ಅವರು. ಈಗ ನಾನು ಮಂಟೇಸ್ವಾಮಿ ಕಥಾ ಪ್ರಸಂಗ ಮಾಡಿದಾಗ ಬೇರೆ ಥರದ ಇದೆ, ಅಲ್ಲಿ ಮಾತಾಡೋ ಶೈಲಿ ಬೇರೆ ಇದೆ, ಅಲ್ಲಿ ಮಾತಾಡೋ ಇದು ಇದೆ, ನನಗೆ ಗೊತ್ತಿಲ್ಲ ಅದು. ಅವಾಗ ಪಕ್ಕದವ್ರನ್ನ ಕೂತ್ಕೊಂಡು ಕೇಳಿದಾಗ ಅದನ್ನು ವಿವರವಾಗಿ ಹೇಳೋರು. ಹೀಗಾಗಿ ಯಾವತ್ತೂ ನಮಗೆ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ನನಗೆ ಆ ಥರದ ತೊಂದರೆ ಕಂಡಿಲ್ಲ. ನಾನು ಮಂಗಳೂರಿಗೆ ಹೋದಾಗ ಇದೇ ಸಾಂಬಶಿವ ಪ್ರಹಸನ ಮಾಡಿದಾಗ ಭಾಳ ಲೀಲಾಜಾಲವಾಗಿ ಅದನ್ನು ನಿರ್ದೇಶನ ಮಾಡಿದೆ. ಬಟ್ ಬೇರೆ ಥರದಲ್ಲಿ ಅವರು ಅದನ್ನು ಸ್ವೀಕಾರ ಮಾಡೋರು. ಎಲ್ಲೆಲ್ಲೋ ಅವರು ನಾಟಕ ಮಾಡುವಾಗ ಅವರ ಮಾತಿನ ಇದು ಬರುತ್ತೆ. ಬಟ್ ನನಗೇನೋ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಅವ್ರಿಗೆ ಹತ್ತಿರವಾಗೋ ಪ್ರಯತ್ನ ಮಾಡ್ತಾ ಇದ್ರಿ. ಈ ನಟನೆಯನ್ನು ಅರಸಿ ನಿಮ್ಮ ಪಯಣವನ್ನು ಪ್ರಾರಂಭ ಮಾಡಿದವರು ನೀನಾಸಂ ಮುಖೇನ ನಿರ್ದೇಶಕನಾಗಬೇಕು ಅನ್ನೋ ಒಂದು ಪರಿಕಲ್ಪನೆ ಬಂದಿದ್ದು. ನೀವು ಬಹುಶಃ ಕಾಲೇಜ್ನಲ್ಲಿದ್ದಾಗಲೇ ನೀನಾಸಂ ಇದು ಹೋಗೋಕೆ ಮುನ್ನವೇ ನಿರ್ದೇಶನಗಳನ್ನು ಮಾಡಿದ್ರಿ ಕಾಲೇಜು ಮಟ್ಟದಲ್ಲಿ. ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಕಾಲೇಜಿನ ಬೆಂಗಳೂರಿನಲ್ಲಿ ಒಂದು ಸ್ಪರ್ಧೆ ನಡೆಯುತ್ತೆ. ಮಾಧವಿ ನಾಟಕದ ಹೆಸರು ಹೇಳಲೇಬೇಕು ನಾನು ಈ ಸಂದರ್ಭದಲ್ಲಿ. ಹ್ಯಾಟ್ರಿಕ್ ಅದು. ನೀವು 3 ಬಾರಿನೂ ಇದು ಮಾಡ್ತೀರಿ, 3 ಬಾರಿಯೂ ಕೂಡ ಪ್ರಥಮ ಬಹುಮಾನ ಪಡ್ಕೊಳ್ಳುತ್ತೆ. ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು, ನಾನು ಬೆಂಗಳೂರಿಗೆ ಬಂದಾಗ ಭಾಳ ತೊಂದರೆ ಪಟ್ಟೆ. ಅಂದರೆ ನನ್ನನ್ನು ನಾನು ಜೀವನ ಕಟ್ಕೊಳ್ಳೋಕ್ಕೆ, ನಾನು ಒಬ್ಬ ಅದ್ಭುತವಾದ ನಟ ಆಗಬೇಕು, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ, ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡಬೇಕಂತ ಬಂದವನು ಬೆಂಗಳೂರಿಗೆ. ನಾಗೇಶ್ ಸರ್ ಕರೆದಿದ್ದರು, ನಮ್ಮ ಆರ್ ನಾಗೇಶ್ ಗುರುಗಳು. ನಾನು ಬೆಂಗಳೂರಿಗೆ ಬಂದಾಗ ಪಾಪ ಅವರು ದೆಹಲಿಯಲ್ಲಿದ್ದರು. ನನಗೂ ಅವ್ರಿಗೂ ಸಂಪರ್ಕನೇ ಆಗಲಿಲ್ಲ. ಸುಮಾರು ವರ್ಷ ನನಗೆ ಇಲ್ಲಿ ಯಾರ ಪರಿಚಯ ಇರಲಿಲ್ಲ. ತುಂಬ ದಿನ ಕಲಾಕ್ಷೇತ್ರಕ್ಕೆ ಹೋಗೋದು, ಅಲ್ಲಿ ಯಾರನ್ನೋ ಪರಿಚಯ ಮಾಡ್ಕೊಳ್ಳೋದು, ಪೋಸ್ಟ್ರ್ ಬರೆಯೋದು ಮುಖಾಂತರ ನನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ. ಅದರಿಗಿಂತ ಮೊದಲು ನಾನು ತುಮಕೂರಲ್ಲಿ ಕೆಲಸ ಮಾಡಿದೆ. ಅಲ್ಲೊಂದಿಷ್ಟು ದಿನ ತಂಡದಲ್ಲಿ ಸಮ್ಮುಖ ಅಂತ, ಆ ತಂಡದಲ್ಲಿ ವರ್ಕ್ ಮಾಡಿದೆ. ಅಲ್ಲಿ ಖಾನ್ ಅಂತ ಇದ್ದಾರೆ, JP ಅಂತ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದೆ. ಆಮೇಲೆ ಬೇರೆ ಬೇರೆ ಯಾರಾದರೂ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ವರ್ಕ್ಶಾಪ್ ಮಾಡಿ ಮತ್ತು ಬೆಂಗಳೂರಲ್ಲೇ ಇರಬೇಕು ಅನ್ನೋದು ಯಾವುದೋ ಒಂಥರ ಕುತೂಹಲ ಶುರುವಾಗ್ಬಿಡ್ತು. ಆಮೇಲೆ ಬೆಳೀತಾ ಇಲ್ಲಿ ನನಗೆ ಸಮುದಾಯ ಪರಿಚಯ ಆಯಿತು. ಸಮಯದಲ್ಲಿ ಅನೇಕ ಸ್ನೇಹಿತರು ಪರಿಚಯ ಆದರು. ಕಪ್ಪಣ್ಣ ಸರ್ ಪರಿಚಯ ಆದರು, CGK ಅವರು, ಶಿಶಿರ್ ಬಾರಿಘಾಟು, ಗುಂಡಣ್ಣ, ನಮ್ಮ ಎಲ್ ಕೃಷ್ಣಪ್ಪ ಅವರು, ಹೀಗೆ ಅನೇಕರು ನನಗೆ ಪರಿಚಯ ಆಗ್ತಾ ಕೆಲಸ ಕೊಡೋಕ್ಕೆ ಶುರು ಮಾಡಿದರು. ಸಣ್ಣದಿಂದ ಪ್ರಾರಂಭ ಆಯಿತು ನನ್ನ ಪೋಸ್ಟ್ರ್ ಕೆಲಸ. ರಂಗಭೂಮಿಯಲ್ಲಿ ಒಂದಿಷ್ಟು ತಂಡಗಳಿಗೆ ಪ್ರಾಪರ್ಟಿ ಸೆಟ್ಟು ಮಾಡೋದು ಅಂತ ಇದನ್ನೇ ಮಾಡ್ತಾ ಇದ್ದೆ. ನನಗೊಂದು ದೊಡ್ಡ ಅವಕಾಶ ಸಿಕ್ಕಿದ್ದು ಅಂದರೆ ನ್ಯಾಷನಲ್ ಕಾಲೇಜು ಬಸವನಗುಡಿಯಲ್ಲಿ ನಾಟಕ ಸ್ಪರ್ಧೆ ನಡೀತಾ ಇದೆ ಬೆಂಗಳೂರಲ್ಲಿ, ಭಾಳ ದೊಡ್ಡ ಮಟ್ಟದಲ್ಲಿ. ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವರ ಹೆಸರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಜ್ಞಾನಭಾರತಿ ಒಂದು ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಭಾಳ ದಿಗ್ಗಜರಾಗಲೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು, ಮಾಡ್ತಾಯಿದ್ರು. ನನಗೆ BS ಸಹಾನಿಯವರ ಮಾಧವಿ ನಾಟಕ ಸಿಕ್ತು.
ಫಸ್ಟ್ ಪ್ರಯೋಗ ಅದು. ಫಸ್ಟ್ ಪ್ರಯೋಗ ನನಗೆ ಕಾಲೇಜ್ಗೆ ಅದಕ್ಕಿಂತ ಮೊದಲು ಒಂದು ಮಕ್ಕಳ ನಾಟಕ ಮಾಡಿದ್ದೆ ನಾನು ಸಮುದಾಯಕ್ಕೆ, ಮೋಡಣ್ಣನ ತಮ್ಮ ಅಂತ. ಅವಕಾಶ ಕೊಟ್ಟಾಗ ನನಗೆ ಅವಕಾಶ ಸಿಗಬೇಕಲ್ಲ ಅಂತ ಕಾಯ್ತಾ ಇದ್ದೆ 2 ವರ್ಷದಿಂದ. ಅದನ್ನು ಚೆನ್ನಾಗಿ ಬಳಸ್ಕೊಂಡೆ. ಈಗ ಹೇಳ್ತೀರ ಈಗೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನಾನು ಬರೀ ಒಂದು 8,000 ರೂಪಾಯಿದಲ್ಲಿ ಆ ನಾಟಕವನ್ನು ಮಾಡಿದೆ. ಅಲ್ಲಿರ್ತಕ್ಕಂಥ ಯಾವುದೋ ಒಂದು ಚಾಪೆ ಹಾಳಾಗಿ ಬಿದ್ದಿರೋ ಚಾಪೆಯನ್ನು ಸೆಟ್ ಮಾಡಿಕೊಂಡೆ, ಗುಡ್ಸ್ಲ ಮಾಡಬೇಕಾಗಿತ್ತು. ಅಲ್ಲಿರ್ತಕ್ಕಂಥ ಯಾವುದೋ ಹಳೆ ಬಟ್ಟೆಗಳನ್ನ ಒಂಚೂರು ಕಾಸ್ಟ್ಯೂಮ್ ಮಾಡಿಕೊಂಡೆ. ಅಲ್ಲಿ ನಾಟಕಕ್ಕೆ ಬಜೆಟ್ ಕಡಿಮೆ ಇತ್ತು. ಹೇಳ್ತಾ ಇದ್ರು ವೇಣುಗೋಪಾಲ್ ಸರ್, ನೋಡಿ ಕಡಿಮೆ ಇದರಲ್ಲಿ ಮಾಡೋಣ ಅಂತ. ಮಹಾದೇವಿ ನಾಟಕ ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿ ಆ ನಾಟಕವನ್ನು ಕಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ನಿರ್ದೇಶನ ಮಾಡಿದೆ. 35 ನಾಟಕ, ರವೀಂದ್ರ ಕಲಾಕ್ಷೇತ್ರ ಪ್ರದರ್ಶನ, ಹೇಗಾಗಕ್ಕಿಲ್ಲ ಹೇಳಿ, ರೋಮಾಂಚನ, ಫಸ್ಟ್ ಪ್ರೈಸ್ ಬಂದ್ಬಿಡ್ತು. ಭಾಳ ರೋಮಾಂಚನ ಆಯಿತು. ಅದರಲ್ಲಿ ಸುಷ್ಮಾ ಅಂತ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ಲು. ನಮ್ಮ ಪೂರ್ಣಚಂದ್ರ ಅಂತ ಒಬ್ಬರು ಇವತ್ತು ಸೀರಿಯಲ್ಲು ಸಿನಿಮಾ ಬೇರೆ ಬೇರೆಯಲ್ಲಿ ಆ್ಯಕ್ಟ್ರು, ಅವನು ಆ್ಯಕ್ಟ್ ಮಾಡಿದ್ದ. ಹೀಗೆ ಭಾಳ ನನಗೆ ಮಾಸ್ ಇದರಲ್ಲಿ ಹೆಸರು ಬಂದ್ಬಿಡ್ತು ಆ ನಾಟಕ. ಅದು ಆದಮೇಲೆ ಮತ್ತು ಅದೇ ಕಾಲೇಜಿಗೆ ನಾನು ರಾವಿ ನದಿಯ ದಂಡೆಯಲ್ಲಿ ನಾಟಕ ಮಾಡಿದೆ. ಅದು ಫಸ್ಟ್ ಪ್ರೈಸ್ ಬಂತು. ಇದನ್ನು ನೋಡಿ ಬೇರೆ ಕಾಲೇಜಿನವರು ನನ್ನನ್ನು ಕರೀಲಿಕ್ಕೆ ಪ್ರಾರಂಭ ಮಾಡಿದರು. ಡಿಮ್ಯಾಂಡ್ ಜಾಸ್ತಿ ಶುರುವಾಗ್ಬಿಡ್ತು. ಅವಾಗ ನಾನು ಶುರು ಮಾಡಿದ್ದು SSMRV ಕಾಲೇಜ್, JP ನಗರದಲ್ಲಿ. 30 ವರ್ಷದ ನಂಟಿದೆ SSMRV ಕಾಲೇಜ್ನಲ್ಲಿ ಅಂತ ಹೇಳ್ಬೋದು. ಪ್ರತಿ ವರ್ಷ ನಾಟಕ ಆಗಬೇಕು ಅಂತ ಹೇಳಿದ್ರೆ ಅವ್ರು ಕರೆಯೋದು ನಿಮ್ಮನ್ನೇ. ನಾ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು ಸರ್. ತಾವು ಮಾತಾಡ್ತಾ ಹೇಳಿದ್ರಿ, ನಾನು ತುಂಬ ಕಡಿಮೆ ಬಜೆಟಲ್ಲಿ 8,000ದಲ್ಲಿ ಮಾಧವಿ ನಾಟಕ ಮಾಡಿದೆ ಅಂತ. ನಿಮ್ಮ ಬಗ್ಗೆ ಕುರಿತಾಗ ಬಹುಶಃ ಈ ಒಂದು ಉಲ್ಲೇಖವನ್ನು ಯಾರೂ ಮಾಡಿರ್ಲಿಕ್ಕಿಲ್ಲ ಅನ್ಕೊಂತೀನಿ. ನಾನು ಮೊದಲನೇ ಬಾರಿಗೆ ಮಾಡಕ್ಕೆ ಇಷ್ಟಪಡ್ತೀನಿ. ನಮ್ಮ ರಂಗಭೂಮಿಯ ರವಿಚಂದ್ರನ್ ನೀವು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅಂತ ಹೇಳಿದ್ರೆ ದುಬಾರಿ ಸೆಟ್ ಅನ್ನು ಹಾಕೋದ್ರಲ್ಲಿ ಮತ್ತೊಂದು ಹೆಸರೇ ತಾವು. ನಿಮ್ಮ ಹೆಸರನ್ನು ಎಲ್ಲರೂ ತಗೊಳ್ತಾರೆ. ಯಾಕೆ ಅಂದ್ರೆ ನಮ್ಮ ರಂಗಭೂಮಿ ಶ್ರೀಮಂತವಾಗಿದೆ, ಅದನ್ನ ಶ್ರೀಮಂತವಾಗಿ ಯಾಕೆ ನಾವು ತೋರಿಸಬಾರ್ದು ಅನ್ನೋ ಪರಿಕಲ್ಪನೆ ನಿಮ್ಮದು. ಹಾಗಾಗಿ ನಿಮ್ಮನ್ನ ನಮ್ಮ ರಂಗಭೂಮಿಯ ರವಿಚಂದ್ರನ್ ಅಂತ ಕರೆದೆ. ಹೇಳಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ನನಗೆ SSMRV ಒಳ್ಳೆ ಜಾಗ ಕೊಡ್ತು. ಆಮೇಲೆ ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟು, ಅಲ್ಲಿರ್ತಕ್ಕಂಥವ್ರು ನನಗೆ ಭಾಳ ಸಪೋರ್ಟ್ ಮಾಡಿದರು. ವಿಶೇಷವಾಗಿ ಬಬಿತಾ ಮೇಡಮನ್ನು ನಾನಿಲ್ಲಿ ಸ್ಮರಿಸ್ಕೊಳ್ಳೇಬೇಕು. ಅವರು ಯಾವತ್ತೂ ಬೇರೆ ಕಡೆ ಹೋಗಿ ನಾಟಕ ಮಾಡಿ ಅಂತ ಹೇಳಿಲ್ಲ. ಫಸ್ಟ್ ನಮ್ಗೆ ಡೇಟ್ ಕೊಟ್ಬಿಡಿ ಮಾಲ್ತೇಶ ಅಂದ್ರೆ ನೋಡಿ, ಒಬ್ಬ ನಿರ್ದೇಶಕನಿಗೆ ಒಂದು ಆಶ್ರಯ ಸಿಕ್ಕಾಗ, ಒಂದು ಜಾಗ ಸಿಕ್ಕಾಗ, ನನಗೆ 25 ವರ್ಷ ನನಗೊಂದು ಜಾಗ ಕೊಟ್ಟಿದ್ದಾರೆ ಅವರು. ಆಮೇಲೆ ಅಷ್ಟು ನಾಟಕಗಳನ್ನ ಮಾಡಿದ್ದೀನಿ ಕಾಲೇಜಿಗೆ. ಒಂದು ನನ್ನ ವಿಶೇಷ ಏನಂದರೆ, ಯಾವ್ದಾರು ಒಂದು ತಂಡಕ್ಕೆ ಹೋಗಿ ಒಂದು ನಾಟಕ ಮಾಡ್ತೀನಿ ಅಂದರೆ ಅವ್ರು ನಾನು ಬಿಡೋದೇ ಇಲ್ಲ. ಈಗ ಉದಾಹರಣೆಗೆ ಕರ್ನಾಟಕ ಸಚಿವಾಲಯ ಕ್ಲಬ್, ಅಲ್ಲೆಲ್ಲ ದೊಡ್ಡ ದೊಡ್ಡ ಸರ್ಕಾರಿ ನೌಕರರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು. ಆಮೇಲೆ ಅಲ್ಲೆಲ್ಲ ನಾನು ಹೋಗಿ ಸುಮಾರು ಅಲ್ಲೂ ಒಂದು 20 ವರ್ಷದಿಂದ ನನಗೆ ಅವ್ರ ಜೊತೆಗೆ ಸಂಪರ್ಕ ಇದೆ. ಅಲ್ಲಿ ನಾಟಕ ಮಾಡಿಸ್ತಾ ಇರ್ತೀನಿ. ಈಗ ಬೇರೆ ಬೇರೆ ಭೂಮಿಕಾ, ಅಯ್ಯೋ ಅದಂತೂ ನನಗೆ GKVKಗೆ ಅಲ್ಲಿಂದ ಅವಾಗ ನಂದೊಂದು TVS ಇತ್ತು. ಅದನ್ನು ಎಲ್ಲೋ ಬಂದಾಗ್ಬಿಡೋದು, ತಳ್ಕೊಂಡು ಹೋಗ್ತಾ ಇದ್ದೆ. ಅಗ್ರಿಕಲ್ಚರ್ ಯೂನಿವರ್ಸಿಟಿ GKVK, ಅಲ್ಲಿ ಭೂಮಿಕಾ ಅಂತ ಒಂದು ತಂಡ ಇದೆ, ಭಾಳ ಒಳ್ಳೆ ತಂಡ ಅದು. ಅಲ್ಲಿ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಆ ನಾಟಕಗಳು ರಾಷ್ಟ್ರಮಟ್ಟದಲ್ಲಿ ತುಂಬ ಹೆಸರು ಮಾಡಿದ್ವು. ಸುಮಾರು ಅಲ್ಲೂ ಹ್ಯಾಟ್ರಿಕ್ ನಾಟಕಗಳು ಆಗ್ತಾಯಿತ್ತು. ಅಲ್ಲೂ ಸುಮಾರು ಒಂದು 15 ನಾಟಕ ಮಾಡಿದ್ದೀನಿ. ಹೀಗೆ ನಮ್ಮದು ಬಲ್ಕ್ ಶುರುವಾಗ್ಬಿಡ್ತು. ಒಂಥರ ಏನಂದರೆ, ಒಂದು ನಾಟಕ ಹೋಗಿ ಮಾಡಿದೆ ಅಂದರೆ ನೀವೇ ಬನ್ನಿ, ನೆಕ್ಸ್ಟ್ ನೀವೇ ಬನ್ನಿ. ಹೀಗಾಗಿ ಬಿಡುವಿಲ್ಲದ ನಿರ್ದೇಶಕ ಆಗಿಬಿಟ್ಟೆ ಕೆಲವು. ಅದ್ರ ಜೊತೆಗೆ ನನ್ನ ರಂಗಸಜ್ಜಿಕೆ, ಪರಿಕರ, ಆಮೇಲೆ ಕಾಸ್ಟ್ಯೂಮ್ ಇದನ್ನು ಬಿಡಲಿಲ್ಲ. ಏಕೆ ನನ್ನ ನಾಟಕಕ್ಕೆಲ್ಲ ನಾನೇ ಡಿಸೈನ್ ಮಾಡ್ತಾ ಇದ್ದೆ. ಸರ್, ನೀವು ಎಲ್ಲ ನಮ್ಮ ನಾಟಕದ ರಂಗಭೂಮಿಯ ವಿವಿಧ ಪ್ರಕಾರಗಳಲ್ಲಿ ಪ್ರಯೋಗವನ್ನು ಮಾಡಿದಂಥ ಅನುಭವಿ ನಿರ್ದೇಶಕರು. ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಂಪನಿ ನಾಟಕ ಆಗಿರಬಹುದು, ಆಧುನಿಕ ನಾಟಕಗಳಾಗಿರಬಹುದು, ಹೊಸ ಪ್ರಯೋಗಗಳನ್ನು ಮಾಡ್ತಿರುವಂಥ ಇಂದಿನ ಪ್ರಸ್ತುತತೆಗೆ, ಇವತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಜಗತ್ತು ಎಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ನಮ್ಮ ರಂಗಭೂಮಿಯ ಒಂದು ಹೊಸ ಹುಟ್ಟನ್ನು, ಅದು ಒಂದು ಕಾಂಪಿಟೇಟಿವ್ ವರ್ಲ್ಡ್ ಆಗೋಗಿದೆ ನಮ್ಮೆಲ್ಲರಿಗೂ. ನಾವು ಹೊಸತನ ಮಾಡಲೇಬೇಕು, ಈ ಒಂದು ಕ್ಷೇತ್ರದಲ್ಲಿ ಉಳ್ಕೋಬೇಕು ಅಂತ ಹೇಳಿ. ಯಾವ ರೀತಿಯ ಸವಾಲುಗಳನ್ನು ಇಂದಿನ ಪ್ರಸ್ತುತ ರಂಗಕರ್ಮಿಗಳು, ರಂಗ ಕಲಾವಿದರು ಎದುರಿಸ್ತಿರಬಹುದು? ಇಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ
ನಾಟಕ ತಂಡಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ ಇವತ್ತಿನ ಮನಸ್ಥಿತಿಗಳಿದಾವಲ್ಲ, ಇವತ್ತಿಗೆ ಬರ್ತಕ್ಕಂಥ ನಟರ ಮನಸ್ಥಿತಿಗಳಿದೆಯಲ್ಲ, ಭಾಳ ವಿಭಿನ್ನವಾಗಿದೆ. ಭಾಳ ಫಾಸ್ಟ್ ಇದ್ದಾರೆ ಅವರು. ಅವರಿಗೆ ರಂಗಭೂಮಿ ಅರ್ಥ ಮಾಡ್ಕೊಳ್ಬೇಕಾದ್ರೆ 1 ತಿಂಗಳ 15 ದಿನದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲಮ್ಮ. ನಿಜ. ಯಾಕಂದರೆ ಇದು ಧ್ಯಾನ. ರಂಗಭೂಮಿ ಅನ್ನೋದು ಒಂದು ಧ್ಯಾನ. ಇದು ಇಲ್ಲಿ ತುಂಬ ಇದೆ ಕಲಿಯೋದು. ಅದು ಪೌರಾಣಿಕ ನಾಟಕದಲ್ಲಿ ಏನಾಗ್ತಾ ಇತ್ತು ಅಂದರೆ, ಅವತ್ತಿನ ಕಾಲಘಟ್ಟದಲ್ಲಿ ಬೇರೆ ಮನೋರಂಜನೆ ಇರ್ತಿರಲಿಲ್ಲ. ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಅವಾಗೆಲ್ಲ ಅವರು ಟೆಂಟ್ ಹಾಕೋರು. ಒಂದು 6 ತಿಂಗಳ 1 ವರ್ಷ ವೃತ್ತಿ ರಂಗಭೂಮಿಯವರು ಅದೇ ವೃತ್ತಿಯಾಗಿತ್ತು ಅವರಿಗೆ. ಅಲ್ಲಿ ಹೋಗಿ ಹಾಕ್ಕೊಂಡು ಅವ್ರಿಗೆ ಊಟ ಬೇಕಲ್ಲ, ಅವ್ರಿಗೆ ವಸತಿ ಬೇಕಲ್ಲ, ಅಲ್ಲೇ ಇದನ್ನು ಮಾಡಿಕೊಂಡು ಅವರು ಮತ್ತು ವೈಭವವಾಗಿ ನಾಟಕಗಳನ್ನ ಮಾಡೋರು. ರಾತ್ರಿ ಅವ್ರಿಗೆ ಆವತ್ತಿನ ಕಾಲಕ್ಕೆ ನಮಗೆ ಇವತ್ತು ಏನು ನೋಡಿದ್ರು ಇಡೀ ಜಗತ್ತು ನೋಡ್ತೀವಿ ನಾವು ಮೊಬೈಲಲ್ಲಿ. ಬಟ್ ಏನೂ ಇರಲಿಲ್ಲ ಜನಕ್ಕೆ. ಇವತ್ತು ಒಂಥರ ವ್ಯಾಮೋಹ ಶುರುವಾಗ್ಬಿಟ್ಟಿದೆ ನಮಗೆ, ಮೊಬೈಲ್ ವ್ಯಾಮೋಹ. ನಾವೆಲ್ಲ ಆವರಿಸ್ಕೊಂಡ್ಬಿಟ್ಟು ನಮ್ಮನ್ನೇ ಅದು ಆವರಿಸ್ಕೊಂಡ್ಬಿಟ್ಟಿದೆ. ಈ ಕಾಲಘಟ್ಟದಲ್ಲಿ ನಾಟಕ ತಂಡಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ತಾಳ್ಮೆ ಇಲ್ಲ. ಫಸ್ಟು ಇವತ್ತು ಬರ್ತಕ್ಕಂಥ ನಟರಿಗೆ ತಾಳ್ಮೆ ಇಲ್ಲ. ಬೇಗ ಅವರು ಸ್ಟಾರ್ ಆಗಿಬಿಡಬೇಕು, ಬೇಗ ಅವರು ಬೆಳೆದು ಬಿಡಬೇಕು, ಬೇಗ ಅವರು ಧಾರಾವಾಹಿಗಳಲ್ಲಿ ಕಾಣಿಸ್ಕೋಬೇಕು, ಬೇಗ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಇದಿದೆ. ನಮ್ಗೆ ಹಾಗಿರಲಿಲ್ಲ. ನಮ್ಗೆ ಬದುಕು ಕಟ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಹೀಗಾಗಿ ರಂಗಭೂಮಿ ನಮ್ಮನ್ನು ಬಿಡಲಿಲ್ಲ. ಇವತ್ತು ಒಂದು ನಾಟಕ ಪ್ರದರ್ಶನ ಆಗುತ್ತೆ ಉದಾಹರಣೆಗೆ, ನೆಕ್ಸ್ಟ್ ಅವನು ಇರಲ್ಲ ನಟ, ಯಾವುದೋ ಟೀಮಲ್ಲಿ ಹೋಗಿರ್ತಾನೆ, ಅಲ್ಲಿ ಏನಾರು ಹೋದ್ರೆ ನನಗೆ ಹೊಸ ಕಾಂಟ್ಯಾಕ್ಟ್ ಸಿಗುತ್ತಾ, ಅಲ್ಲಿಂದ ಯಾರಿಗಾದರೂ ನನಗೆ ಧಾರಾವಾಹಿ ಕಾಂಟ್ಯಾಕ್ಟ್ ಸಿಗುತ್ತಾ ಅಂತ ಹಿಂಗೆ ಹೊರಟೋಗ್ತಾರೆ. ಆಮೇಲೆ ಅವ್ರು ನೋಡಿದರೆ ಯಾವುದೋ ಒಂದು ಮೂಲೆಯಲ್ಲಿ ನಿಂತಿರ್ತಾರೆ. ಅಥವಾ ನನಗೆ ತುಂಬ ನೋವಾಗುತ್ತೆ. ಯಾಕಂದರೆ ಅವರೆಲ್ಲ ದೊಡ್ಡ ದೊಡ್ಡ ಕೆಲಸ ಬಿಟ್ಟು ಬರ್ತಾ ಇದ್ದಾರೆ ಇವತ್ತು. ಅವ್ರ ಮನಃಶಾಂತಿಗೆ, ಅವ್ರ ನೆಮ್ಮದಿಗೆ ಏನು ಆಗ್ತಾಯಿದೆ ಇವತ್ತಿನ ಯುವಕರಿಗೆ, ಇವತ್ತಿನ ಯುವ ಪೀಳಿಗೆಗೆ ತಾಳ್ಮೆನೇ ಇಲ್ಲ ನಿಮಗೆ. ಆಮೇಲೆ ಒಂದು ನಾಟಕದಲ್ಲಿ ಅಭಿನಯಿಸೋದ್ರಿಂದ ಅವನೊಬ್ಬ ದೊಡ್ಡ ಮನುಷ್ಯ ಆಗ್ತಾನೆ. ಅವನ್ನ ತೆರೆದುಕೊಳ್ತಾ ಹೋಗ್ತಾನೆ. ಒಂದು ಸ್ವಚ್ಛವಾದಂಥ ಭಾಷೆ ಕಲಿತಾನೆ, ಮಾತು ಕಲಿತಾನೆ, ರೀಡಿಂಗ್ ಮಾಡೋದನ್ನು ಕಲಿತಾನೆ. ಇವತ್ತು ನಮ್ಮ ಮಕ್ಕಳಿಗೆ ನಾನೇನಾದ್ರು ಸ್ಕ್ರಿಪ್ಟ್ ಕೊಟ್ಟರೆ ಅದನ್ನೆಲ್ಲ ಇಂಗ್ಲೀಷಲ್ಲಿ ಬರ್ಕೊಳ್ತಾರೆ. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಕನ್ನಡ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ನಾನು ಯಾಕೆ ಕನ್ನಡ ಮತ್ತು ನಾನು ಉಳ್ಕೊಳ್ಳೋ ಕಾರಣ ನನ್ನ ಊರು. ನಮಗೆ ಸುತ್ತಮುತ್ತಲು ಯಾವ ಭಾಷೆನೂ ಸಂಬಂಧಪಡಲ್ಲ. ನಮ್ಮದು ಒಂಥರ ಮಧ್ಯ ಕರ್ನಾಟಕ. ಅದು ಶಿರಟ್ಟಿ ತಾಲೂಕು, ಒಂದು ಸುಂದರವಾದಂಥ ಬೇರೆ ಥರದ ತಾಲೂಕು ಅದು. ಅಲ್ಲಿ ಶರಣರಿದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ಶಿವಾಜಿ ಮಹಾರಾಜರು ಕಟ್ಟತಕ್ಕಂಥ ಕೋಟೆ, ಹೊಳಲಮ್ಮನ ಶ್ರೀಮಂತಗಡ ಇದೆ, ಫಕ್ಕೀರೇಶ್ವರ ಮಠ ಇದೆ. ಅಂಥದ್ದೆಲ್ಲ ನೋಡಿ ಬೆಳೆದವರು. ನಮಗೆ ಇದೆಯಲ್ಲ, ನಮ್ಗೆ ಹಾಕಿರೋ ಬೇಸ್ ಇದೆಯಲ್ಲ, ಅಲ್ಲಿ ಕಲಿತಿದ್ದು ಕನ್ನಡ. ಹೀಗಾಗಿ ಇವತ್ತು ಕನ್ನಡನೇ ಭಾಳ ಕಷ್ಟ ಇದೆ. ತಂಡಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇವತ್ತೇನಾಗ್ತಾ ಇದೆ ಅಂದರೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ನೋಡಿ ಈ ಥರ ನೀನು ಕಲ್ತ್ಕೊಂಡು ಬಾ. ಬ್ಲಾಕಿಂಗ್ ಎಲ್ಲ ಈಗ ವಾಟ್ಸಪ್ಪಲ್ಲಿ ನಡೀತಾ ಇದೆ. ಅದನ್ನು ಕಲ್ತ್ಕೊಂಡ್ಬಂದು ನಟ ಕಲಿಬೇಕು. ಈ ಪರಿಸ್ಥಿತಿ ಇದ್ದರೆ ನಾವು ರಂಗಭೂಮಿ ಹೇಗೆ ಬೆಳೆಯೋಕ್ಕೆ ಸಾಧ್ಯ? ರಂಗಭೂಮಿಯವರಂತೂ ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅವ್ರದ್ದು ಅಷ್ಟೇ ಪಾಪ. ಇವತ್ತು ನಟರು ಇದ್ದವರು ನಾಳೆ ಇರಲ್ಲ. ಹೀಗಾಗಿ ತುಂಬ ಗೊಂದಲ ಆಗ್ತಾ ಇದೆ ನಟರಲ್ಲಿ. ನಿಜ ನಿಜ, ಸತ್ಯವಾದಂತಹ ಮಾತು. ಮಾತಾಡ್ತಾ ಹೇಳಿದ್ರಿ ನಿಮ್ಮ ಗ್ರಾಮ ಅತಿ ಹೆಚ್ಚು ಶರಣರ ಹೊಂದಂತ ಗ್ರಾಮ. ಹಾಗಾಗಿಯೇ ಏನೋ ಸುಮಾರು 20ಕ್ಕೂ ಹೆಚ್ಚು ಶರಣರ ಕುರಿತಾಗಿ ತಾವು ನಾಟಕಗಳನ್ನ ಮಾಡಿದ್ದೀರಿ ಅಂತ ಗೊತ್ತಾಯ್ತು, ಅದನ್ನ ನಿರ್ದೇಶಿಸಿದ್ದೀರಿ ಅಂತ. ಒಂದು ಹಂತದಲ್ಲಿ ಶರಣರ ನಾಟಕ ಅಂತ ಹೇಳಿದ್ರೆ ಅದು ಮಾಲ್ತೇಶ್ ಬಡಿಗಾರ ಅವ್ರು ಬಿಟ್ರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತು ಕೂಡ ಪ್ರಚಲಿತದಲ್ಲಿತ್ತು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹಾಗೇನಿಲ್ಲ, ಒಳ್ಳೊಳ್ಳೆ ನಿರ್ದೇಶಕರು ನಾಟಕಗಳನ್ನ ಮಾಡಿದ್ದಾರೆ. ನನಗೊಂದು ಅವಕಾಶ ಸಿಕ್ಕಿದ್ದು ಅಂದರೆ ನನ್ನ ಸಾಣೆಹಳ್ಳಿ ಮಠ, ಸಾಣೆಹಳ್ಳಿ ಗುರುಗಳು ಪಂಡಿತರಾಜರು. ಅವರಿಗೆ ನಾನು ದೊಡ್ಡ ನಮಸ್ಕಾರಗಳನ್ನು ಹೇಳಲೇಬೇಕು ಈ ಕ್ಷಣದಲ್ಲಿ. ನಾನೊಂದು ಮೈಲಾರ ಮಹಾದೇವ ನಮ್ಮ ಮನು ಬಳಿಗಾರ್ ಸರು ಅದನ್ನು ಮಾಡಪ್ಪ ಅಂತ ಹೇಳಿದಾಗ ಅಲ್ಲಿಗೆ ನಾನು ಎಂಟ್ರಿ ಆದೆ. ಆವಾಗ ಗುರುಗಳು ನನ್ನ ನಾಟಕವನ್ನು, ನನ್ನ ಶೈಲಿಯನ್ನು ಮೊದಲೇ ಕೇಳಿದ್ರು ಅವರು. ಆಕಸ್ಮಿಕವಾಗಿ ಬನ್ನಿ ನಮ್ಮ ಮಠಕ್ಕೆ ಒಂದು ನಾಟಕ ಮಾಡಿ ಅಂತ. ಆವಾಗ ಹೋದೆ. ನಾನು ನಾಟಕ ಮಾಡಿದೆ. ಅದಾದಮೇಲೆ ಅದರ ಮುಂದಿನ ದಿನಗಳಿದೆಯಲ್ಲ, ಸುಮಾರು 15-20 ವರ್ಷ ಆಯಿತು ಗುರುಗಳ ಸಂಬಂಧ. ಸುಮಾರು ಒಂದು 15 ನಾಟಕ ಮಾಡಿದ್ದೀನಿ ಅಲ್ಲಿ. ಅದು ಒಳ್ಳೊಳ್ಳೆ ಶರಣರ ಬಗ್ಗೆ, ಅಷ್ಟು ಶರಣರ ಬಗ್ಗೆ ನಾಟಕಗಳನ್ನ ಮಾಡ್ತಾ ಇರ್ತೀನಿ. ಗುರುಗಳೇ ಬೇರೆ ನಾಟಕನೂ ಅವಕಾಶ ಮಾಡಿಕೊಡಿ, ನನಗೂ ಬರೀ ಶರಣರ ನಾಟಕ ಮಾಡಿ ಅಂದರೆ ನಮ್ಮನ್ನು ನಾವು ಬೇರೆ ಥರದಲ್ಲಿ ತೋರಿಸ್ಕೋಬೇಕಲ್ಲ ಅಂದಾಗ ಗುರುಗಳು ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೋಸರೆ ಬಹುಶಃ
ತಾಳೆಯ ತಕರಾರು ಅಂತ, ಕಿವುಡ ಮಾಡಿದ ಕಿತಾಪತಿ ಅಂತ. ನಾನು ಹಠ ಬಿದ್ದು ಮಾಡಿದೆ, ಗುರುಗಳೇ ಇದನ್ನು ಕೊಡಿ, ಒಂದು ಬೇರೆ ಥರದಲ್ಲಿ ನಾನು ಕಟ್ಟಿಕೊಡ್ತೀನಿ ಅಂದಾಗ ಭಾಳ ಖುಷಿಪಟ್ಟರು. ಆ ಥರದಲ್ಲಿ ಗುರುಗಳ ಮನಸ್ಥಿತಿ ಇದೆಲ್ಲ ವಿಶಾಲವಾಗಿದೆ, ಅವರು ಯೋಚನೆಗಳೇ ಬೇರೆ ಥರ ಇದೆ. ಆ ನಾಟಕ ಮಾಡಿದೆ ನಾನು, ಕಂಪ್ನಿ ಸ್ಟೈಲ್ ನಾಟಕ, ಪರದೆಗಳನ್ನ ಬಳಸಿಕೊಂಡು, ನಟರನ್ನ ಆ ಥರ ಬಳಸಿಕೊಂಡು. ಯಾಕಂದರೆ ನಾವು ನಿರ್ದೇಶಕರಾದವರು ನಮ್ಮನ್ನು ನಾವು ತೆರೆದುಕೊಳ್ತಾ ಹೋಗಬೇಕು, ನಮ್ಮ ಒಳಗಡೆ ಏನಿದೆ ಅದನ್ನು ವ್ಯಕ್ತಪಡಿಸ್ಬೇಕು. ಒಳ್ಳೆ ಪ್ರಯೋಗ ಆಯ್ತದು. ಆಮೇಲೆ ಒಳ್ಳೆ ಮೆಸೇಜ್ ಇದೆ ಆ ನಾಟಕ. ಅವರು ಸಾಳುಂಕೆ ಅಂತ ಅವರು ಆ ನಾಟಕ 45 ನಾಟಕ ಬರೆದಿದ್ದಾರೆ. ಮರಾಠಿ ಕಡೆಯವರು, ಅವರು ಕನ್ನಡದಲ್ಲಿ ನಾಟಕಗಳನ್ನ ಬರೆದಿದ್ದಾರೆ. ಬಿಜಾಪುರದಲ್ಲಿ ಇರೋದು, ಎಷ್ಟು ಅದ್ಭುತವಾದಂಥ ನಾಟಕಗಳು ಅವರು ಬರೆದಿದ್ದಾರೆ. ಹೀಗಾಗಿ ಸಾಣೆಹಳ್ಳಿ ಮಠ ನನ್ನ ಸಂಪರ್ಕ ಭಾಳ, ಶಿವಸಂಚಾರ ಭಾಳ ಅದ್ಭುತವಾಗಿ ಬೆಳೆದಿದೆ. ಒಳ್ಳೆ ಒಡನಾಟವನ್ನು ಹೊಂದಿದೆ, ತುಂಬ ಇದೆ. ಇವತ್ತಿಗೂ ನನ್ನ ಗುರುಗಳು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ, ಮಾತಾಡ್ತಾರೆ, ನಾಟಕ ಮಾಡಿಸಿ ಅಂತಾರೆ. ಈ ಥರ ಸಂಬಂಧ ತುಂಬ ಚೆನ್ನಾಗಿದೆ. ಸರ್, ಇವೆಲ್ಲದರ ಜೊತೆಯಲ್ಲಿ ಈ ಮಕ್ಕಳ ಮನಸ್ಥಿತಿಯನ್ನು ಅರ್ಥಕೋಬೇಕು, ಆ ಮಕ್ಕಳ ಮನಸ್ಥಿತಿಯ ಕುರಿತಾಗಿ ನಾನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಮಕ್ಕಳ ತಂಡವನ್ನು ಕಟ್ಟಿಕೊಂಡು ತಾವು ಬಹಳಷ್ಟು ರಂಗ ಪ್ರಯೋಗಗಳನ್ನು ಮಾಡಿದ್ದೀರಿ. ಹೇಳಿ, ಆ ಮಕ್ಕಳ ಜೊತೆ ಒಡನಾಟ ಮಾಡೋದು ಸುಲಭನಾ, ದೊಡ್ಡವ್ರ ಜೊತೆ ಮಾಡೋದು ಸುಲಭನಾ, ಯಾವುದು? ಮಕ್ಕಳು ಬಿಡಿ, ದೇವರವರು, ಅವರು ಏನಂದರೆ ಅವ್ರದ್ದೇ ಒಂದು ಜಗತ್ತಿರುತ್ತೆ. ಅವ್ರನ್ನ ನಾವು ನಮ್ಮ ಹಾದಿಗೆ ತಂದುಬಿಟ್ರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಜೊತೆಗೆ ಕೆಲಸ ಮಾಡೋದೇ ಒಂದು ದೊಡ್ಡ ಖುಷಿ. ಇಲ್ಲಿ ನಾನು ಪ್ರಾರಂಭದಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಮೈಸೂರು ಬ್ಯಾಂಕ್ ಕನ್ನಡ ಬಳಗ ಇತ್ತು, SBM ಅವರ ಕನ್ನಡ ಬಳಗ, ಭಾಳ ಪ್ರಸಿದ್ಧವಾದಂಥ ಒಂದು ತಂಡ. ಅಲ್ಲಿ ನಾಟಕಗಳನ್ನು ಮಾಡೋರು. ಅಲ್ಲಿ ಗುರುಮೂರ್ತಿ ಅವರು ಅಂತ ಇದ್ದರು. ಅವರು ನನಗೆ ಅವಕಾಶ ಮಾಡಿಕೊಟ್ರು ಮಕ್ಕಳ ರಂಗ ತರಬೇತಿ ಶಿಬಿರ ಮಾಡಲಿಕ್ಕೆ. ಸುಮಾರು ಒಂದು 6-7 ವರ್ಷ ನಾನು ಸನ್ ವ್ಯಾಲಿ ಕ್ಲಬ್ ಅಂತ ಮಾಗಡಿ ರೋಡಲ್ಲಿ, ಇವತ್ತು ನೈಸ್ ರೋಡ್ ಬಂದುಬಿಟ್ಟಿದೆ, ಅಲ್ಲಿ ಕರ್ಕೊಂಡು ಹೋಗೋರು. ಬ್ಯಾಂಕಿಂದ ಸುಮಾರು ಒಂದು 4 ಬಸ್ ಮಾಡಿಕೊಂಡು ಎಷ್ಟೋ ಮಕ್ಕಳನ್ನ ಅಲ್ಲಿ ತಗೊಂಡೋಗಿ ಇಡೀ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಿಬಿರ ಮಕ್ಕಳ ಜೊತೆಗೆ. ಅದು ಉಚಿತವಾಗಿ ಮಾಡ್ತಿದ್ರಂತೆ. ಅವರು ಅಂದರೆ ಬ್ಯಾಂಕ್ ಎಂಪ್ಲಾಯೀಸ್ ಮಕ್ಕಳಿಗೆ ಮಾತ್ರ ಅದು ಅವಕಾಶ ಇತ್ತು. ಅಲ್ಲಿ ಇರ್ತಕ್ಕಂಥ ನೌಕರರ ಮಕ್ಕಳಿಗೆ ಕೊಡೋರು. ನಾವು ಕರ್ಕೊಂಡು ಹೋಗಿ ಅವ್ರಿಗೆ ಶಿಬಿರ ಮಾಡಿ, ಅವ್ರಿಗೆ ಮಾಸ್ಕ್ ಮೇಕಿಂಗು, ಮೇಕಪ್ ಕ್ಲಾಸು, ಆ್ಯಕ್ಟಿಂಗ್ ಕ್ಲಾಸು, ಆಟ, ಅದು ಒಂಥರದ ದೊಡ್ಡ ಜರ್ನಿ. ಅದು ತುಂಬ ಚೆನ್ನಾಗಿ ಆಯಿತು. ಅದು ಆದಮೇಲೆ ನಾನು ಸುಮಾರು ಬೇರೆ ಬೇರೆ ಕಡೆ ಕರ್ನಾಟಕದಾದ್ಯಂತ ರಂಗ ತರಬೇತಿ ಶಿಬಿರಗಳನ್ನು ಮಾಡಿದೆ ಮಕ್ಕಳ ಜೊತೆಗೆ ನಮ್ಮದೇ ತಂಡ ಅದಮ್ಯ ರಂಗ ಸಂಸ್ಕೃತಿ ಅಂತ ಪ್ರಾರಂಭ ಮಾಡಿದ್ವಿ. ಅಲ್ಲಿ ನಮ್ಮ ಶ್ರೀಮತಿ ಛಾಯಾ ಭಾರ್ಗವಿ ಅವರು ಭಾಳ ಸಪೋರ್ಟ್ ಮಾಡಿದರು. ಶಿಬಿರಗಳನ್ನು ನಾವು ಕರೆದು ರಂಗ ತರಬೇತಿ ಶಿಬಿರ ಮಾಡ್ತಾಯಿದ್ವಿ. ಬೇರೆ ಬೇರೆ ಎಲ್ಲ ಶಿಬಿರಗಳಲ್ಲಿ ನನಗೆ ಹೆಚ್ಚು ಅನುಭವ ಸಿಕ್ತು. ಛಾಯಾ ಭಾರ್ಗವಿ ಮೇಡಮ್ ಅವ್ರ ಹೆಸರು ಹೇಳಿದ್ರಿ. BBMPಯ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ನಡೀತಿರುತ್ತೆ. ಆದರೆ ನಿಮ್ಮ ತಂಡ, ಅದರಲ್ಲೂ ಛಾಯಾ ಭಾರ್ಗವಿ ಮೇಡಮ್ ಅವರ ಸಹಯೋಗದೊಂದಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟು ಹಾಕಿದವರು ತಾವು. ಏನದು ಹೊಸ ಪರಿಕಲ್ಪನೆ, ನಿಮ್ಮಿಂದನೇ ತಿಳಿಯೋ ಆಸೆ. ಏನಂದರೆ, ನಾನು ಮಾಣಿಕ್ ಶಾ ಗ್ರೌಂಡ್ ಇದೆ, ಅಲ್ಲಿ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಆಗುತ್ತೆ. ಭಾಳ ಅದ್ಧೂರಿಯಾಗಿರೋದು, ಭಾಳ ಕರ್ನಾಟಕದ ದೊಡ್ಡ ಕಾರ್ಯಕ್ರಮ. ಅಲ್ಲಿ 1-2-3 ಸರಿ ನಮ್ಮ ಯಾವುದೋ ಒಂದು ಡಾನ್ಸಿಗೆ ಒಂದಿಷ್ಟು ಪ್ರಾಪರ್ಟಿ ಸೆಟ್ಟು ತೊಗೊಂಡು ಹೋದೆ. ಅವ್ರು ಕೇಳಿದರು, ಹಾಕ್ತೆ. ನಾನು ಹಿಂದ್ಗಡೆ ಕೂತ್ಕೊಂಡು ಯೋಚನೆ, ನನಗೊಂದು ಅವಕಾಶ ಸಿಕ್ಕರೆ ಒಳ್ಳೇದಲ್ಲಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ BBMPಯಿಂದ ಒಂದು ಕರೆ ಬರುತ್ತೆ, ಗೊತ್ತಿಲ್ಲ ಯಾರು ನಂಬರ್ ಕೊಟ್ಟರು ಏನು ಅಂತ. ಅಲ್ಲಿ ನಾನು ಹೋದೆ, ಮಾತಾಡಿದೆ. ಏನಾದರೂ ಒಂದು ಹೊಸ ಥರದಲ್ಲಿ ಮಾಡಿ ಅಂತ ಅಂಜನ್ ಕುಮಾರ್ ಅಂತ ಅವ್ರನ್ನ ನಾನು ನೆನಪಿಸ್ಕೊಳ್ಳೇಬೇಕು. ಅವ್ರು ಭಾಳ ಸಪೋರ್ಟ್ ಮಾಡಿದರು, ಅಲ್ಲಿ ಆಯುಕ್ತರಾಗಿದ್ದರು. ಏನಾದರೂ ಒಂದು ಹೊಸದು ಮಾಡಿ ಅಂತಂದರು. ಅಲ್ಲಿ ಏನಾಗ್ತಾಯಿತ್ತು ಅಂದರೆ ಬರೀ ಡಾನ್ಸ್ಗಳು ಮತ್ತು ಈ ಥರದ್ದು ಒಂದು ನೃತ್ಯ ರೂಪಕ ಮಾಡ್ಕೊಂಡಿದ್ರು. ನಾನು ಒಂದು ಹೊಸ ಕಲ್ಪನೆ, ನಾನು ನಮ್ಮ ಛಾಯಾ ಕೂತ್ಕೊಂಡು ಅದನ್ನು ಮಾತಾಡ್ಕೊಂಡ್ವಿ. ಹಲಗಲಿ ಬೇಡ್ರದಂಗೆ ಒಂದು ಭಾಳ ಅದ್ಭುತವಾದಂಥ ಹೋರಾಟ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ. ಸ್ವಾತಂತ್ರ್ಯ ಫಸ್ಟು ಹೋರಾಟ ಮಾಡಿದ್ರು. ಒಂದು ಬೇಡ್ರ, ಹಲಗಲಿ ಬೇಡ್ರು ಅಂತೀವಲ್ಲ, ಆ ಬೇಡ್ರಲ್ಲ, ಬ್ಯಾಡ್ರೆ ಅವರು ಭಾಳ ಗಟ್ಟಿ ಮುಟ್ಟಾದಂಥ ಅವರು ಯುವಕರು. ಅಲ್ಲಿ ಒಂದು ನಿಶಸ್ತ್ರೀಕರಣ ಅಂತ ಒಂದು ಕಾಯ್ದೆ ತರ್ತಾರಲ್ಲ, ನಿಮ್ಮ ಆಯುಧಗಳನ್ನು ಯಾರು ಬಳಸಬೇಡಿ ಅಂತ ಕಾಯ್ದೆ ತಂದಾಗ ಇವು ತುಂಬ ಹೋರಾಟ ಮಾಡ್ತಾರೆ ಯಾರು ಬ್ಯಾಡ್ರು. ಆ ಒಂದು ಕತೆ ಇಟ್ಕೊಂಡು ನಮ್ಗೆ ಸಿಗೋದು 7ರಿಂದ 8 ನಿಮಿಷದೊಳಗಡೆ ಅದನ್ನು ಇಡೀ ನೃತ್ಯ ರೂಪಕ ಮಾಡಿದೆ ನಾವು ಛಾಯಾ ಅವರು ಕೂತ್ಕೊಂಡು.
ಭಾಳ ಅದ್ಭುತವಾದಂಥ ರೆಸ್ಪಾನ್ಸ್ ಬಂತು. ಯಾಕಂದ್ರೆ ದೃಶ್ಯ ರೂಪಕ ಒಂದು 600 ಜನ ಬ್ಯಾಡ್ರು, ಅವರ ಆಯುಧಗಳು, ಒಂದು ಏನು ಆ ಸಂಭ್ರಮ, ಜಾತ್ರೆ, ಅಲ್ಲಿ ಬ್ರಿಟಿಷರು ಬರೋದು, ಗಲಾಟೆ ಮಾಡೋದು, ಯುದ್ಧ ಆಗೋದು, ಒಂದು ದೊಡ್ಡ ಇದು ಸಿಕ್ತು ನನಗೆ. ಗ್ರೌಂಡಲ್ಲಿ ಒಂದು 700-800 ಮಕ್ಕಳ ಜೊತೆಗೆ ಮಾಡೋಂಥ ಅವಕಾಶ ಸಿಕ್ತು. ಈ ಸುಮಾರು ಒಂದು 18 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ ಆ ಕೆಲಸವನ್ನು. ಪ್ರತಿ ವರ್ಷ ಮಾಡ್ತೀವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಅದಕ್ಕೆ. ಯಾಕಂದರೆ ಇವತ್ತಿನ ನಮ್ಮ ಮಕ್ಕಳಿಗೆ ನಾವೊಂದು ಅಲ್ಲಿ ಒಂದು 700 ಮಕ್ಕಳಿದಾರಂದರೆ ಅಲ್ಲಿ ಒಬ್ಬ ಹೋರಾಟಗಾರರ ಕಥೆನೂ ಹೇಳ್ತೀವಿ, ಆ ದೃಶ್ಯನೂ ಮಾಡ್ತೀವಿ. ಆವಾಗ ಅವ್ರಿಗೆ ಮನವರಿಕೆ ಆಗುತ್ತೋ, ಈಸೂರು ಹೋರಾಟ ಎಷ್ಟು ಅದ್ಭುತವಾಗಿದೆ, ಎಷ್ಟು ಅವರು ತ್ಯಾಗ ಬಲಿದಾನ ಎಷ್ಟು ಚೆನ್ನಾಗಿದೆ, ಎಷ್ಟು ಹೋರಾಟ ಮಾಡಿದ್ದಾರೆ ಅವರು. ಅದನ್ನು ಆ ದೃಶ್ಯ ಮಾಡಿದಾಗ ಮಕ್ಕಳಿಗೆ ಒಂದು ಮನವರಿಕೆ ಆಗುತ್ತೆ. ವಿದ್ರಾಶ್ವಥ ಹೋರಾಟ, ಹಲಗಲಿ ಬೇಡರದಂಗೆ, ಮೈಲಾರ ಮಹಾದೇವ, ಮುಂಡ್ರುಗಿ ಭೀಮರಾಯ, ಹೀಗೆ ಅನೇಕ ಕಥೆಗಳಿದೆ ನಮ್ಮ ಕಡೆ ಹೋರಾಟಗಾರ. ಅದನ್ನೆಲ್ಲ ನಾನು ವೇದಿಕೆಗೆ ತಂದೆ. ಸುಮಾರು ಸ್ಕೂಲ್ಗಳಿಗೆ ಪ್ರಾಜೆಕ್ಟ್ ಮಾಡಿದ್ವಿ. ಆ ಥರ ಇಡೀ ಸ್ಕೂಲನ್ನು ಬಳಸಿಕೊಂಡು, ಇಡೀ ಶಾಲಾ ಮಕ್ಕಳು ಎಲ್ಲರೂ ಬಳಸ್ಕೊಂಡು. ಹೌದೌದೌದೌದು, ಅದು ಒಂದು ದೊಡ್ಡ ಸಾಹಸ. ಇಲ್ಲಿ ಅಲಮಿನ್ ಸ್ಕೂಲ್ ಅಂತ ಇದೆ ಲಾಲ್ಬಾಗ್ ಹತ್ರ, ಇಡೀ ಆ ಸ್ಕೂಲನ್ನೇ ಬಳಸಿಕೊಂಡ್ವಿ. ಅಲ್ಲೊಂದಿಷ್ಟು ಪ್ರಯೋಗ ಮಾಡಿದ್ವಿ. ಆಕಾಶ್ ಇಂಟರ್ನ್ಯಾಷನಲ್ ದೇವನಹಳ್ಳಿಯಲ್ಲಿದೆ, ಅವರು ಭಾಳ ಅವಕಾಶ ಮಾಡಿಕೊಟ್ರು. ಮುನ್ರಾಜಣ್ಣವರು, ಪುಷ್ಪ ಮೇಡಮ್ ಅವರು. ಅಲ್ಲಿ ತುಂಬ ಕ್ಯಾನ್ವಾಸ್ ದೊಡ್ಡದಾಗಿ ಅಷ್ಟು ಮಕ್ಕಳನ್ನ ಪ್ರಾರಂಭ ಆ ಸ್ಕೂಲು, ಅದು ಒಂದು ದೊಡ್ಡ ಹೆಸರು ಬಂತು. ನಮಗೊಂದು 4-5 ವರ್ಷ ಆ ಥರದ ಪ್ರಯೋಗ ಮಾಡಿದ್ವಿ. ಹೀಗೆ ವಿಶಿಷ್ಟ ಪ್ರಯೋಗ ಮಾಡಬೇಕು ನಾವು ರಂಗ ನಿರ್ದೇಶಕರಾದವರು. ಬರೀ ಒಂದಕ್ಕೆ ಅದೋ ಒಂದು ಕ್ಯಾನ್ವಾಸ್ ಸಣ್ಣದೊಂದು ಪ್ರೊಸಿನಿಯಮ್ಗೆ ನಾವು ಇದೇ ಆಗಿಲ್ಲ. ನನ್ನ ಇದೇ ಯೋಚನೆಗಳೇ ಬೇರೆ. ದೊಡ್ಡದೇ ನೋಡೋಕ್ಕೆ ಚಂದ, ದೊಡ್ಡದು ಅಷ್ಟು ಮಕ್ಕಳನ್ನ ಬಳಸಿಕೊಂಡು ಮಾಡುವಾಗ ಅದು ಬೇರೆ ಥರದಲ್ಲಿ ರಿಚ್ ಆಗಿರೋ ಸೆಟ್ಟೆ ಹಾಕ್ತೀರಿ ಅಂತ ಕೇಳ್ಪಡ್ತೀವಿ. ಹಾಕ್ಲೇಬೇಕು. ಯಾಕಂದ್ರೆ ನಾವು ವೃತ್ತಿ ರಂಗಭೂಮಿಯನ್ನು ನೋಡಿ ವೈಭವ ಪಡ್ತೀವಿ. ಹವ್ಯಾಸಿ ಅವ್ರು ನಾವ್ಯಾಕೆ ಅದನ್ನು ಸಣ್ಣದಾಗಿ ಏನೋ ಒಂದು ಬ್ಲಾಕ್ ಕರ್ಟನಲ್ಲಿ ನಾಟಕ ಮಾಡಬೇಕು? ಒಂದು ನೋಡೋ ಪ್ರೇಕ್ಷಕರಿಗೆ ಕಣ್ಣಿಗೆ ಹಬ್ಬ ಆಗಬೇಕು. ಹೌದು, ಆವಾಗ ಅವ್ರ ಮನಸ್ಸಲ್ಲಿ ಉಳಿಯುತ್ತೆ. ಹಾಗಂತಂದು ನಾನು ಲಾರಿ ಗಂಟ್ಲೆ ಸೆಟ್ ಹಾಕಲ್ಲ. ಸಿಂಬಾಲಿಕ್ ಆಗಿ ಏನದು ಅದನ್ನೇ ಕ್ರಿಯೇಟಿವ್ ಆಗಿ ತೋರಿಸ್ತೀನಿ, ಅದನ್ನೇ ಬೇರೆ ಥರ ನಾನು ಪ್ರೆಸೆಂಟ್ ಮಾಡ್ತೀನಿ. ಖುಷಿ. ಯಾವ್ದಾದ್ರು ಒಂದು ನಾಟಕದ ಡೈಲಾಗ್ಗಳನ್ನ ನಮ್ಮ ವೀಕ್ಷಕರಿಗಾಗಿ ಹೇಳಬಹುದಾ? ಅದರಲ್ಲೂ ಯಾಕೆಂದ್ರೆ ತಾವೇ ಮಾತಾಡ್ತಾ ಹೇಳಿದ್ವಿ, ಸ್ಪಷ್ಟತೆಯನ್ನ ಕೊಡುತ್ತೆ. ಆಮೇಲೆ ಮಾತು ನಾವು ಪಿಸುಗುಟ್ಟೋದನ್ನು ಕೂಡ ನಾಭಿಯಿಂದನೇ ತೆಗಿಬೇಕು ಅನ್ನೋದು ನಮಗೆ ರಂಗಭೂಮಿ ಹೇಳ್ಕೊಡುತ್ತೆ. ಜೋರಾಗಿ ಕಿರ್ಚೋದು ಕೂಡ ಹೇಗೆ ಮಾತಾಡಬೇಕು, ಆ ಇಂಟೋನೇಷನ್ ಹೇಗಿರಬೇಕು, ಎಲ್ಲಿ ಪಾಸು, ಎಲ್ಲಿ ನಾವು ಕಾಮ ಕೊಡಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಈ ನಾವು ಓದೋ ಶೈಲಿಯನ್ನು ಕೂಡ ಅದ್ಭುತವಾಗಿ ಮಾತಾಡೋದನ್ನ ಹೇಳ್ಕೊಡುತ್ತೆ ರಂಗಭೂಮಿ. ಖಂಡಿತ. ಒಂದು ಡೈಲಾಗ್ ಯಾವ್ದಾರ ನಾಟಕದ? ರಾಷ್ಟ್ರಕವಿ ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ ನನಗೆ ಭಾಳ ಇಷ್ಟವಾದ ನಾಟಕ. ಅದೇನಿದೆ ಅಂದರೆ ಅವರ ಹಳಗನ್ನಡದ ಮತ್ತು ಅದನ್ನು ಡಾಕ್ಟರ್ JS ಶಿವರುದ್ರಪ್ಪ ಅವರು ಸರಳಗನ್ನಡದಲ್ಲಿ ಮಾಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗಲಿ ಅಂತ. ಚೆನ್ನಾಗಿದೆ ಆ ನಾಟಕದ ಒಂದಿಷ್ಟು ಲೈನು. ಖಂಡಿತ. ಆಗಲೇ ಯುದ್ಧ ಮುಗಿದುಬಿಟ್ಟಿದೆ, ದುರ್ಯೋಧನ ಒಬ್ಬನೇ ಇದ್ದಾನೆ, ಎಲ್ಲರನ್ನೂ ನೆನೆಸ್ಕೊಳ್ತಾ ಇದ್ದಾನೆ, ಯಾರೂ ಇಲ್ಲ. ಯುದ್ಧ ಆಗಿ ಇವತ್ತು ಯುದ್ಧ ನಡೀತಾ ಇದೆ, ಇವತ್ತು ಅಲ್ಲಿ ಏನಾಗಿರುತ್ತೋ ಗೊತ್ತಿಲ್ಲ. ಹಾಗೆ ದುರ್ಯೋಧನನ ಒಳ ಇದು ಹೇಗಿರುತ್ತೆ ಅನ್ನೋದನ್ನು ಸರಳಗನ್ನಡದಲ್ಲಿದೆ, ಭಾಳ ಚೆನ್ನಾಗಿದೆ. ತುಂಬ ನೋವಲ್ಲಿದ್ದಾನೆ, ಊರು ಭಂಗ ಅಂದರೆ ತೊಡೆ ಮುರಿದಿದೆ, ಸಂಕಟದಲ್ಲಿದ್ದಾನೆ, ಸುತ್ತಲೂ ಎಲ್ಲ ಸ್ಮಶಾನ, ಏನೂ ಇಲ್ಲ. ಅಷ್ಟು ವೈಭವದಿಂದ ಮೆರೆದಂಥ ರಾಜ ದುರ್ಯೋಧನ ಆ ಸ್ಥಿತಿಯಲ್ಲಿದ್ದಾನೆ, ಎಲ್ಲರನ್ನೂ ನೆನಪಿಸ್ಕೊಳ್ತಾ ಇದ್ದಾನೆ. ನಿಮ್ಮೆಲ್ಲರನ್ನು ನಂಬಿ ನಾ ಮೋಸ ಹೋದೆ, ಓ ಪಿತಾಮಹ ಭೀಷ್ಮ, ಓ ಗರುಡಾಚಾರ್ಯ ದ್ರೋಣ, ನೀವೆಲ್ಲರೂ ನನ್ನ ಕಡೆ ನಿಂತವರಲ್ಲವೇ? ತನುವನ್ನ ನನಗೆ ತೆತ್ತು, ಮನವನ್ನ ಅವರಿಗೆ ತೆತ್ತು, ಅನ್ನದ ಋಣಕ್ಕಾಗಿ ನನ್ನ ಮೇಲಿನ ಅಭಿಮಾನದಿಂದಲ್ಲ, ಅದು ನನಗೆ ಗೊತ್ತು. ಕೇವಲ ಅನ್ನದ ಋಣಕ್ಕಾಗಿ ನನ್ನ ಪಕ್ಷದಲ್ಲಿ ನಿಂತು ತೋರಿಕೆಗಾಗಿ ಹೋರಾಡಿದ್ರಲ್ಲವೇ? ನೀವೆಲ್ಲರೂ ಹೃದಯಪೂರ್ವಕವಾಗಿ ಮನಮುಟ್ಟಿ ಹೋರಾಡಿದ್ದರೆ
ನನಗಾಗುತ್ತಿತ್ತೇ ಈ ಪರಾಭವ, ಈ ಅವಮಾನ, ಈ ಊರು ಭಂಗ. ಸುಳ್ಳು ನೆವಗಳ ಒಡ್ಡಿ ಕೂಡಲೇ ಜಾರಿದಿರಿ. ಧರ್ಮದ ಮುಸುಕನ್ನ ತೊಟ್ಟು ಮೋಸವನ್ನೇ ಮೆರೆದಿರಿ. ಓ ನನ್ನ ನೆಚ್ಚಿನ ಸಹೋದರ ದುಶ್ಯಾಸನ, ಓ ನನ್ನ ಜೀವದ ಗೆಳೆಯ ಕರ್ಣ. ಎಲ್ಲರನ್ನೂ ಕರೀತಾ ಇದ್ದಾನೆ, ಯಾರು ಇಲ್ಲ. ತನ್ನಂತಾನು ಹೇಳ್ತಾನೆ, ನಾವೆಲ್ಲ ಮತ್ತೆ ಬರಲೆಂದೇ ಹೋಗುವವರು. ಧರ್ಮ ಅಧರ್ಮ, ಧರ್ಮಿಗಳು ಯಾರು, ಅಧರ್ಮಿಗಳು ಯಾರು? ಆಹಾ, ಧರ್ಮ ಸಂಸ್ಥಾಪಕನಲ್ಲವೇ ಆ ಕೃಷ್ಣ? ಧರ್ಮಕ್ಕೆ ಬೆಂಬಲವಾಗಿ ಕಾಪಾಡಿದನಲ್ಲವೇ ಆ ಕೃಷ್ಣ? ಆ ಬಡ ಗೋಪಾಲಕ, ಹಚ್ಚ ಹಸಿಯ ತುರುಕಾರ, ಅಸಂಸ್ಕೃತನು, ಅನಾಗರಿಕನು ಇರಲಿ, ನಾನಂತೂ ಧರ್ಮಘಾತುಕ. ಆ ಪಾಂಡವರು ಅದಾವ ಧರ್ಮವನ್ನು ಹಿಡಿದರು, ಮುದುಕನಾದ ಭೀಷ್ಮನನ್ನ ಬೇಡಿಕೊಂಡರು, ಒಳ ಸಂಚುಗಳನ್ನ ನಡೆಸಿ ಕೊನೆಗಾಣಿಸಿದರು. ನಮ್ಮೆಲ್ಲರಿಗೂ ಆಚಾರ್ಯರಾದ ಆ ದ್ರೋಣರನ್ನ ವಂಚನೆಯಿಂದ ಪರಲೋಕಕ್ಕೆ ಅಟ್ಟಿದರು. ಕರ್ಣನನ್ನು, ನನ್ನ ನೆಚ್ಚಿನ ಕರ್ಣನನ್ನು, ದೇವತೆಗಳೂ ಪೂಜಿಸುವ ಆ ಸೂರ್ಯಪುತ್ರನನ್ನು ಕಂಡಂತೆ ಕಣ್ಣೆದುರಿಗೆ ಕಪಟದಿಂದ ಕೊಂದರು. ನನ್ನನ್ನು ಆ ಮಲ್ಲ ಯುದ್ಧಕ್ಕೆ ತಕ್ಕುದಲ್ಲದ ರೀತಿಯಲ್ಲಿ ಒಡೆದು ಕೆಡವಿದರು. ಇವರೆಲ್ಲರೂ ಧರ್ಮಿಗಳು, ನಾನೊಬ್ಬ ಮಾತ್ರ ಅಧರ್ಮಿ. ಇದೆಲ್ಲವೂ ಆ ಕೃಷ್ಣನ ಕುಹಕ, ಮರೆ ಮೋಸಗಳ ವಿದ್ಯಾಗುರು ಅಲ್ಲವೇ ಆ ಕೃಷ್ಣ? ಎಲವೋ ಕೃಷ್ಣ ಕೃಷ್ಣ ಕೃಷ್ಣ. ಓಹೋ, ನಮ್ಮ ರಂಗಭೂಮಿಯ ಒಂದು ಡೈಲಾಗ್ ಒನ್ಸ್ ಮೋರ್ ಅಂತ ಹೇಳ್ಬೇಕು ಅನ್ನಿಸ್ತಾ ಇದೆ. ನೀವು ಹೇಳ್ತಾ ಇದ್ರೆ ಮಂತ್ರ ಮುಗ್ಧಳಾಗಿ ನಾನು ಒಂದು ಹಂತದಲ್ಲಿ ಉಸಿರು ತಗೊಳ್ಳೋದನ್ನು ಕೂಡ ನಾನು ಬಿಡದೆ ಇಟ್ಕೊಂಡ್ಬಿಟ್ಟಿದ್ದೆ. ಹಾಗೇ ನಿಮ್ಮನ್ನ ಗಮನಿಸ್ತಾ ಇದ್ದೆ. ನಿಮ್ಮ ಕಣ್ಣುಗಳು ಮಾತಾಡ್ತಿದ್ವು, ನಿಮ್ಮ ಮುಖಚರ್ಯೆ ಮಾತಾಡ್ತಿತ್ತು. ಒಬ್ಬ ದುರ್ಯೋಧನನ ನಾವು ಎಂದೂ ನೋಡಿಲ್ಲ. ಪುಸ್ತಕಗಳ ಮುಖೇನ, ನಾಟಕಗಳ ಮುಖೇನ ಅವನಲ್ಲಿದ್ದಂಥ ಆಕ್ರೋಶ, ಅವನಲ್ಲಿದ್ದಂಥ ಹತಾಶೆ, ಅವನ ಅಧರ್ಮಿಯಾಗಿದ್ರು ಕೂಡ ನನಗೆ ಇವ್ರು ಎಲ್ಲರೂ ಇದ್ರು ಕೂಡ ಸೋತ, ಬಹಳಷ್ಟು ಯುಗ ಯುಗ ಕಳೆದ್ರೂ ಕೂಡ ಎಲ್ಲರಿಗೂ ಒಂದು ಕಥೆಯ ಮುಖೇನ ಒಂದು ಸಾರವನ್ನ ತಿಳಿಸಿಳುತ್ತೆ. ಬದುಕು ಒಬ್ಬ ವ್ಯಕ್ತಿ ಯಾವ ರೀತಿ ಇರಬೇಕು, ಯಾವ್ದು ಸರಿಯನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಎಷ್ಟು ಅದ್ಭುತವಾಗಿ ತಿಳಿ ಹೇಳಿದ್ರಿ. ಎಷ್ಟು ಚಂದಾಗಿ ಕವಿಗಳು ಕಟ್ಟಿಕೊಟ್ಟಿದ್ದಾರೆ ನೋಡಿ ಅದನ್ನ. ಕರ್ಣ ಅಂದಾಗ ಅವನಿಗೆ ಆಗೋ ಒಳಗಡೆ ತಳಮಳ ತುಡಿತಾ ಇದೆಯಲ್ಲ, ಆ ಸ್ನೇಹನೇ ಇಲ್ಲ ಇವತ್ತು. ಅವನು ಬೇಡಿ ಬಹಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ದುರ್ಯೋಧನನ್ನ ಸ್ಮಶಾನ ಕುರುಕ್ಷೇತ್ರದಲ್ಲಿ. ಅದಕ್ಕೆ ನನಗೆ ಬಹಳ ಇಷ್ಟ. ಆ ಥರದಲ್ಲಿ ಚೆನ್ನಾಗಿ ಬಂತು. ಹಾಗಾಗಿ ಏನು 2006ರಲ್ಲಿ ನಮ್ಮ ಕನ್ನಡಕ್ಕೆ ಬಂದಂತ ಮೊದಲನೇ ರಂಗಭೂಮಿ ಕ್ಷೇತ್ರಕ್ಕೆ ಬಂದಂತ ಮೊದಲನೇ ಪ್ರಶಸ್ತಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಪ್ರಶಸ್ತಿ. ಇದು ಒಂದಷ್ಟೇ, ಇನ್ನು ಅನೇಕ ಸಾವಿರಾರು ಪ್ರಶಸ್ತಿಗಳು ನಿಮ್ಮನ್ನ ಅರಸಿ ಬಂದಿದೆ, ನಿಮ್ಮನ್ನ ಗೌರವಿಸಿದ್ದಾರೆ. ನಿಮ್ಮನ್ನ ಎಷ್ಟು ಬಿರುದುಗಳನ್ನ ನೀಡಿದ್ದಾರೋ ನನಗೆ ಗೊತ್ತಿಲ್ಲ. ನನಗೆ ತುಂಬಾ ಇಷ್ಟವಾಗಿದ್ದು ಅಂತ ಹೇಳಿದ್ರೆ ಆಲ್ರೌಂಡರ್. ಯಾಕೆ ಅಂತ ಹೇಳಿದ್ರೆ ಒಬ್ಬ ರಂಗಭೂಮಿ ಕಲಾವಿದ ಪ್ರಸಾದನ ಪಟುವಾಗಿ, ವಸ್ತ್ರ ವಿನ್ಯಾಸಕಾರನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಈ ಎಲ್ಲವನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ದೀರಿ. ಹೇಳಿ, ಪ್ರಶಸ್ತಿಗಳೆಲ್ಲ ಸ್ವೀಕಾರ ಮಾಡಿದಾಗ ಆದಂಥ ಅನುಭವ, ಅದರ ಆ ಕ್ಷಣವನ್ನ ಮೆಲುಕು ಹಾಕೋದಾದ್ರೆ ಏನು ಹೇಳ್ತೀರಿ? ನನಗೆ ಗೊತ್ತಿಲ್ಲಮ್ಮ, ನನ್ನ ಭಾಳ ಖುಷಿ ಅನಿಸುತ್ತೆ. ಯಾಕಂದ್ರೆ ನಾವು ಭಾಳ ಗ್ರಾಮೀಣ ಪ್ರದೇಶದಿಂದ ಬಂದವರು, ನಮ್ಗೆ ಯಾವುದು ಈ ಜಗತ್ತು ಗೊತ್ತಿರಲಿಲ್ಲ, ಈ ಥರ ಇಷ್ಟು ವಿಶಾಲವಾಗಿದೆ ಅಂತ. ಹೀಗಾಗಿ ರಂಗಭೂಮಿಗೆ ಬಂದಾಗ ಇಷ್ಟೆಲ್ಲ ಕಾಣಲಿಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಯಾಕಂದರೆ ರಂಗಭೂಮಿಯ ಸ್ನೇಹನೇ ಹಾಗೆ. ಭಾಳ ನನಗೆಲ್ಲರೂ
ನನಗೆ ಯಾರೂ ಶತ್ರುಗಳಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ಎಲ್ಲರೂ ಅಪ್ಕೊಳ್ತಾರೆ. ಆಮೇಲೆ ನನ್ನ ಕೆಲಸವನ್ನು ಖುಷಿ ಪಡ್ತಾರೆ. ಮತ್ತು ಕೆಲಸ ಕೊಟ್ಟಿದ್ದಾರೆ ಕನ್ನಡ ರಂಗಭೂಮಿಯಲ್ಲಿ ಸಾಕಷ್ಟು. ಇವತ್ತು ನನಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ ತಂಡಗಳು. ಹೀಗಾಗಿ ನಾನು ಅಷ್ಟೇ, ನಾನು ಯಾರ ಜೊತೆಗೂ ಇವತ್ತು ನಾನು ವಿರೋಧಿ ಅಲ್ಲ. ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ರಂಗಭೂಮಿಯಲ್ಲಿ. ಯಾಕಂದರೆ ಎಲ್ಲರೂ ಬೇಕು ನನಗೆ ನನ್ನ ನಾಟಕ ನೋಡಬೇಕು, ನನ್ನ ಕೆಲಸ ಅವರು ನೋಡಬೇಕು ಅಂತ ಆಸೆ ತುಂಬ ಇದೆ. ತುಂಬ ತಂಡಗಳ ಪರಿಚಯ ಇದೆ ಇಡೀ ಕರ್ನಾಟಕದಲ್ಲಿ. ಹೀಗಾಗಿ ನನಗೆ ಇವತ್ತಿಗೂ ಆ ಥರದ ಅವಕಾಶ ಇದೆ ನನಗೆ. ಹೋಗಿ ಒಂದು ನಾಟಕ ಮಾಡಿ ಅವಕಾಶ ನನಗೋಸ್ಕರ ಕಾಯೋರಿದ್ದಾರೆ ಸುಮಾರು. ಬನ್ನಿರಿ ನಾಟಕ ಮಾಡಿ ಟೈಮ್ ತೊಗೊಳ್ತಾ ಇದ್ದಾರೆ. ಹೀಗಾಗಿ ಈಗ ನೋಡಿ ನಾನು ಮಂಡ್ಯ ಕಾಯೋರು ಇದ್ದಾರೆ. ಖಂಡಿತ. ನೀವು ಕರೆದವ್ರು ಯಾರಿಗೂ ಇಲ್ಲ ಅಂತ ಹೇಳಿದೆ. ಇಲ್ಲ ಇಲ್ಲ, ಅವರೊಂದಿಗೆ ಒಳ್ಳೆ ಒಡನಾಟವನ್ನ ಇಟ್ಟುಕೊಂಡು ಎಲ್ಲರಿಗೂ ಕೂಡ ನಿಮ್ಮಲ್ಲಿರುವಂತಹ ಅಗಾಧವಾದಂತಹ ರಂಗಭೂಮಿಯ ಜ್ಞಾನವನ್ನ ದಾರಿ ಎರಿತಿದ್ದೀರಿ. ನಿಮ್ಮ ಕುಟುಂಬದವರ ಸಹಕಾರ ಹೇಗಿದೆ? ಇಲ್ಲ, ಖಂಡಿತ ಇದೆ. ನಾವು ಇಡೀ ರಂಗಭೂಮಿ ಅಂತಲೇ ಒಂದು ಮನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿ ಸುಮಾರು ಒಂದು 100 ಜನ ಕೂತ್ಕೊಳ್ತಾರೆ. ನನ್ನ ಭಾಳ ಆಸೆ ಇತ್ತು, ಒಂದು ಬೆಂಗಳೂರು ಪಕ್ಕ ಒಂದು 2 ಎಕರೆ ಸಿಕ್ಕರೆ ಒಂದು ದೊಡ್ಡ ಥಿಯೇಟ್ರು ಇದನ್ನು ಮಾಡಬೇಕಂತ ಭಾಳ ಆಸೆ ಇತ್ತು. ಬಟ್ ಇವತ್ತಿನ ಇದರಲ್ಲಿ ನಮಗೆ ಸಿಗಲ್ಲ. ಅಲ್ಲಿ ನನಗೆ ನಮ್ಮ ಛಾಯಾ, ನಾನು ಮತ್ತು ನನ್ನ ಮಕ್ಕಳು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಒಂದು ರಂಗಮಂದಿರ, ಮಧ್ಯೆ ನಮ್ಮ ಸಣ್ಣದಾಗಿ ಮನೆ, ಕೆಳಗಡೆ ನಾವು ಪೂರ್ತಿ ರಂಗಭೂಮಿಗೆ ಅಂತಲೇ ಅಲ್ಲಿ ನಾವು ಜಾಗ ಮಾಡ್ಕೊಂಡಿದ್ವಿ. ಈಗ ಭಾಳ ವೈಯಕ್ತಿಕವಾಗಿ ಭಾಳ ಸಪೋರ್ಟ್ ಆಗಿದೆ. ಸರ್, ನಿಮ್ಮ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಏನಿಲ್ಲ ಅಂತ ಹೇಳಿದ್ರು 2 ರಿಂದ 3 ನಾಟಕಗಳನ್ನು ನಿರ್ದೇಶನ ಮಾಡ್ತೀರಿ ಅಂತ ಕೇಳಿದ್ದೀವಿ. ಈಗ ಪ್ರಸ್ತುತ ಯಾವ ನಾಟಕವನ್ನು ನಿರ್ದೇಶಿಸ್ತಾ ಇದ್ದೀರಿ? ಯಾವುದು ರಂಗ ಸಜ್ಜಿಕೆಗೆ ಸಿದ್ಧವಾಗ್ತಾ ಇದೆ? ಇಲ್ಲ, ಇತ್ತೀಚೆಗೆ ನಾನು ಮಾರಿಕಾಡು ನಾಟಕ ಮಾಡಿದ್ದೆ, ಕಾಲೇಜಿಗೆ ಮಾಡಿಸಿದ್ದೆ. ಅದನ್ನು ಮತ್ತೆ ನನ್ನ ತಂಡಕ್ಕೆ ಮಾಡಿಸ್ಕೊಂಡೆ. ಮೊನ್ನೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರು ಕೇಳಿಕೊಂಡಾಗ ಈ ನಾಟಕ ಪ್ರಯೋಗ ಮಾಡಿದರು. ಮಾರಿಕಾಡು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಮ್ಯಾಕ್ಬೆತ್ ನಾಟಕವನ್ನು ಅವರು ಮಾಡಿದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಮಾರಿಕಾಡು. ಮತ್ತು ಭಗತ್ ಸಿಂಗ್ ಬಗ್ಗೆ ಧೀರ ಭಗತ್ ಅಂತ ನಾಟಕ ಮಾಡಿದ್ದೆ. ಬಟ್ ಮಾರಿಕಾಡು ತುಂಬ ಪ್ರಯೋಗಗಳನ್ನ ಆಗ್ತಾಯಿದೆ ಮತ್ತು ಯಶಸ್ವಿ ಆಗ್ತಾಯಿದೆ. ಭಾಳ ಗಂಭೀರವಾದಂಥ ವಿಷಯ ಅದು. ಅದನ್ನು ವೇದಿಕೆಗೆ ತಂದಾಗ ಅದರದೇ ಆದಂಥ ಕೆಲವು ರಂಗ ಮಜಲ್ಗಳನ್ನು ಬಳಸಿಕೊಂಡು ನಾಟಕ ಕಟ್ಟಿದ್ದೀನಿ. ಪ್ರಯೋಗ ಆಗ್ತಾಯಿದೆ. ನಿರಂತರ ಇದು ನಮ್ಮ ಕೆಲಸಗಳು. ಈಗ ಮೊನ್ನೆ ರಂಗಶಂಕರದಲ್ಲಿ ಒಳ್ಳೆಯ ಪ್ರಯೋಗ ಆಯಿತು. ಹೀಗೆ ಬೇರೆ ಬೇರೆ ಪ್ರಯೋಗಗಳು ಆಗ್ತಾನೆ ಇರುತ್ತೆ. ಸುಮಾರು ನನಗೆ ಗೊತ್ತಿಲ್ಲ ಒಂದು 150 ನಾಟಕ ಮಾಡಿರಬೇಕು. ಅದು ಕೆಲವು ಮಕ್ಕಳದ್ದು ಬಿಟ್ಟು ಗಂಭೀರವಾದಂಥ ಪ್ರಯೋಗಗಳು. ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಮೈಕೋ, HMT, ಬಾಷ್ ಕಂಪನಿ, IT-BT ಕಂಪನಿಯ ಇಂಜಿನಿಯರ್ಗಳಲ್ಲೂ ಕೂಡ ಕನ್ನಡದ ಪ್ರೀತಿಯನ್ನ, ಕನ್ನಡಾಭಿಮಾನವನ್ನು ಹುಟ್ಟು ಹಾಕಿದಂಥ ಹೆಮ್ಮೆಯ ಕನ್ನಡಿಗರು ತಾವು. ಹೌದು, ನನಗೆ ಕಾರ್ಮಿಕರ ಜೊತೆಗೂ ನಾಟಕ ಮಾಡಿದ್ದೀನಿ. ಸಮನ್ವಯ ಅಂತ ತಂಡಕ್ಕೆ ಒಂದು ಸುಮಾರು 8 ನಾಟಕಗಳನ್ನ ಮಾಡಿದ್ದೀನಿ. ಆಮೇಲೆ ಹೀಗೆ HMTಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಬೇರೆ ಬೇರೆ ತಂಡಗಳಿಗೆ ಸಾಕಷ್ಟು ಪ್ರಯೋಗಗಳನ್ನ ಮಾಡಿದ್ದೀನಿ. ಅದು ಡಿಮ್ಯಾಂಡ್ ಇದೆ, ಕರೀತಾರೆ. ಯಾಕಂದರೆ ಎಲ್ಲ ಕೆಲಸ ಮಾಡೋದರಿಂದ ಅವ್ರಿಗೂ ಬಹುಶಃ ಅನುಕೂಲ ಆಗ್ಬೋದೇನೋ. ಹೀಗಾಗಿ ತುಂಬ ಕರೀತಿರ್ತಾರೆ ನಾಟಕಗಳಿಗೆ. ಕಡೆಯದಾಗಿ ಅದಕ್ಕೆ ಮುನ್ನ ನಿಮ್ಮ ಮಕ್ಕಳ ಕುರಿತಾಗಿ ತಿಳ್ಕೊಳ್ಳೋ ಆಸೆ. ಅವ್ರನ್ನ ಇದೇ ಕ್ಷೇತ್ರದಲ್ಲಿ ತರ್ತಾ ಇದ್ದೀರಿ ಹೇಗೆ? ಖಂಡಿತ ನನಗೆ ತುಂಬ ಆಸೆ ಇದೆ. ಅಷ್ಟು 3 ಮಕ್ಕಳು ನನ್ನ ಇದರಲ್ಲಿ ಕೆಲಸ ಮಾಡಿದ್ರೆ ಭಾಳ ಖುಷಿ. ಅದರಲ್ಲಿ ದೊಡ್ಡ ಮಗಳು ಪೇಂಟಿಂಗ್ ಮಾಡ್ತಾ ಇದ್ದಾಳೆ, ಗದಗಲ್ಲಿ ಪೇಂಟಿಂಗ್ ಮಾಡಿದ್ಲು. ಅವಳು ಫುಲ್ ಟೈಮ್ ಅವಳು ಪಾಡಿಗೆ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ಮಗ ನಮ್ಮ ಇಡೀ ನಾಟಕದ ಕೆಲಸಗಳನ್ನು ಅವನು ಮಾಡ್ತಾನೆ ನನ್ನ ಜೊತೆಗೆ ಸಹಾಯಕನಾಗಿ. ಇನ್ನೊಬ್ಬ ಮಗ ತೇಜುರಾಮ್ ಸಾತ್ವಿಕ್ ಅಂತ, ಮಗಳು ಮಾಧವಿ, ದೊಡ್ಡ 2ನೇದವನು ರೋಹಿತ. ಇವನು ನಮ್ಮ ತೇಜುರಾಮ್ ಸಾತ್ವಿಕ್, ಅವನಿಗೆ ಭಾಳ ಆಸಕ್ತಿ ನಾಟಕದಲ್ಲಿ. ಮಗು ಇದ್ದಾಗಲೂ ಅವನಿಗೆ ನಾಟಕದಲ್ಲಿ ತುಂಬ ಆಸಕ್ತಿ. ಅವನು ತುಂಬ ನಾಟಕದ ಬಗ್ಗೆ ಅದ್ರ ಬಗ್ಗೆ ನಟನಾಗಬೇಕು ಅನ್ನೋ ನನ್ನ ಆಸೆ. ಒಂದು ದೊಡ್ಡ ಡೈರೆಕ್ಟರ್ ಆಗಬೇಕು, ಬೇರೆ ಇದೆ. ಬಟ್ ಅವನು ಏನು ಅಂದ್ಕೊಳ್ತಾನೋ ಗೊತ್ತಿಲ್ಲ. ಅವರು 3 ಜನರ ಸಹಕಾರ ಇದೆ. ಅದರಲ್ಲೂ ವಿಶೇಷವಾಗಿ ಛಾಯಾ ಭಾರ್ಗವಿ ಫುಲ್ ಟೈಮ್ ನನ್ನ ಜೊತೆಗೆ ಕೆಲಸ ಮಾಡೋದ್ರಿಂದ ಅದಮ್ಯ ತಂಡ ಕಟ್ಟಿಕೊಂಡು ಸಾಕಷ್ಟು ಕೆಲಸ ಮಾಡ್ತಾಯಿದ್ದೀವಿ ನಾವು. ತುಂಬ ಖುಷಿ ಆಗುತ್ತೆ ಸರ್. ನಿಮಗೆ ಬಹುಶಃ ಲೆಕ್ಕದಲ್ಲಿ 3 ಮಕ್ಕಳಿರಬಹುದು, ಆದರೆ 100 ಮಕ್ಕಳು ನಿಮ್ಮಿಂದ ಕಲ್ತಿದ್ದಾರೆ, ಬದುಕನ್ನ ಕಟ್ಕೊಂಡಿದ್ದಾರೆ, ಶಿಸ್ತನ್ನ ರೂಪಿಸ್ಕೊಂಡಿದ್ದಾರೆ. ಅಂತಹ ಮುಂಬರುವ ಯುವ ಕಲಾವಿದರಿಗೆ, ಅದು ಯಾರೇ ಕಲಾವಿದರಾಗಿರಬಹುದು, ನಾಟಕದವರಾಗಿರಬಹುದು ಅಥವಾ ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿಸ್ಕೊಂಡಿರೋ ಆಗಿರ್ಬೋದು, ಇಂದಿನ ಯುವ ಜನತೆಗೆ ಏನು ಕಿವಿ ಮಾತು ಹೇಳ್ತೀರಿ? ಒಂದು,
ಇವತ್ತು ಬರ್ತಕ್ಕಂಥ ಕಲಾವಿದರು ಬೇಗ ಯಾವುದನ್ನು ಕಲಿಯೋಕ್ಕಾಗಲ್ಲ. ಅದು ನಾಟಕ ಕ್ಷೇತ್ರದಲ್ಲಿ ತುಂಬ ಆಳವಾಗಿ ಅಧ್ಯಯನ ಮಾಡಬೇಕಾಗತ್ತೆ, ನಾಟಕಗಳನ್ನ ಓದ್ಕೋಬೇಕಾಗತ್ತೆ. ನಾಟಕ ಏನು ಹೇಳುತ್ತೆ, ಅದರ ತಿರುಳೇನು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ನಟರಾಗಬೇಕು ಅಥವಾ ಬ್ಯಾಕ್ ಸ್ಟೇಜಲ್ಲಿ ವರ್ಕ್ ಮಾಡಬೇಕು, ಸುಮಾರು ವರ್ಷ ಕಷ್ಟಪಡಿ, ಒಂದಿಷ್ಟು ವರ್ಷಗಳನ್ನು ಅನುಭವ ಪಡೀರಿ. ಆ ಅನುಭವವನ್ನು ಆಮೇಲೆ ನೀವು ಹೊರಹಾಕಿ, ಅವಸರ ಮಾಡಬೇಡಿ. ನಾನು ಪ್ರತಿಯೊಬ್ಬ ಕಲಾವಿದರಿಗೂ ಅದೇ ಹೇಳೋದು. ಫಸ್ಟು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಸಂಪಾದನೆ, ಊಟಕ್ಕೆ ಬೇಕಲ್ವ ಅವನಿಗೆ. ಬಂದುಬಿಡ್ತಾರೆ ರಂಗಭೂಮಿ ಅಂತ ಅಂದ ತಕ್ಷಣ. ಇಲ್ಲಿ ಕಷ್ಟ ಇದೆ, ಅಷ್ಟು ಸರಳವಾದಂಥ ಹಾದಿ ಅಲ್ಲ ನಮ್ಮದು, ಮುಳ್ಳಿನ ಹಾದಿ. ದಿನ ಕಷ್ಟಪಡಲೇಬೇಕು ನಾವು, ಒಂದು ಮೇಕಪ್ ಕಿಟ್ ಇಟ್ಕೊಂಡು ಓಡಲೇಬೇಕು, ಯಾವುದೋ ಒಂದು ಸೆಟ್ ಮಾಡಲೇಬೇಕು. ಹಾಗೆ ನನ್ನ ಜೀವನ ನಡೀತಾ ಇದೆ. ಆದರೆ ನೀವು ಯಾವುದಾದ್ರೂ ಒಂದು ಪರಿಣಿತರಾಗಲೇಬೇಕು, ಕರಗತ ಆಗಲೇಬೇಕು. ನಾನು ಮೊದಲೇ ಹೇಳಿದೆ, ಧ್ಯಾನ ಇದು ನಾಟಕ. ಸುಮಾರು ನೀವು ಇಡೀ ನಾಟಕವನ್ನು 1 ತಿಂಗಳು ರಂಗ ತರಬೇತಿ ಶಿಬಿರ ಮುಗಿಸ್ಕೊಂಡು ಬಿಟ್ಟರಾಗಲ್ಲ. ಹೋಗಿ ಯಾವುದೋ ನಾಟಕ ಮಾಡ್ತೀನಿ, ಯಾವುದೋ ಒಂದು ಇದನ್ನು ಮಾಡ್ತೀನಿ ಅಂದ್ರೆ ಆಗಲ್ಲ. ಕಷ್ಟ ಇದೆ, ಮುಳ್ಳಿನ ಹಾದಿ ಇದು. ನೀವು ಕಷ್ಟಪಡಿ, ಆಮೇಲೆ ನಿಮ್ಗೆ ಅದರ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಖಂಡಿತವಾಗ್ಲೂ ನಿಮ್ಮ ಒಂದು ಅನುಭವವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡ್ರಿ. ನಿಮ್ಮ ಪ್ರಯೋಗಗಳ ಮುಖೇನ ಇನ್ನೂ ನಮ್ಮ ರಂಗಭೂಮಿಯನ್ನು ಶ್ರೀಮಂತಗೊಳಿಸ್ತಾ ಹೋಗ್ತಾ ಇದ್ದೀರಿ. ಬಹಳ ಖುಷಿಯಾಗುತ್ತೆ. ಇನ್ನಷ್ಟು ಕಲ್ತಿದ್ದೀವಿ. ಧನ್ಯವಾದಗಳು. ನಿಮ್ಮ ಈ ಅದ್ಭುತವಾದಂಥ ಅನುಭವಕ್ಕೆ, ಪ್ರಯೋಗಗಳಿಗೆ ನಾನು ಎಲ್ಲ ರಂಗಭೂಮಿ ಕಲಾವಿದರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರಮ್ಮ. ಡಿ ಚಂದನ ವಾಹಿನಿ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದೆ. ನಾವು ಅದರ ಅಭಿಮಾನಿಗಳು, ನೋಡ್ತಾ ಇರ್ತೀವಿ. ಡಿ ಚಂದನದ ವಾಹಿನಿ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳು. ದಯವಿಟ್ಟು ಕನ್ನಡ ನಾಟಕಗಳನ್ನ ನೋಡಿ ಕನ್ನಡ ರಂಗಭೂಮಿಯನ್ನು ಬೆಳೆಸಿ ಅಂತ ಸಹೃದಯರಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಕನ್ನಡ ರಂಗಭೂಮಿ ಇನ್ನೂ ಸಾಕಷ್ಟು ಬೆಳಲಿ, ನೀವು ದಯವಿಟ್ಟು ಕನ್ನಡ ನಾಟಕಗಳನ್ನ ನೋಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಯಾವತ್ತೂ ಅಷ್ಟೇ ಯಾವುದೇ ಒಂದು ಯಶಸ್ವಿ ವ್ಯಕ್ತಿಯನ್ನು ನೋಡಿ ಅದರ ಹಿಂದೆ ಬಹಳ ಕಷ್ಟಗಳು, ಪರಿಶ್ರಮ, ಆದರೆ ಎಡೆಬಿಡದ ಪರಿಶ್ರಮದ ಕಥೆಯನ್ನೇ ನಾವೆಲ್ಲರೂ ಕೇಳ್ತಾ ಹೋಗ್ತೀವಿ. ಹಾಗಾದರೆ ನಿಮ್ಮ ಬದುಕಿನಲ್ಲೂ, ನಮ್ಮೆಲ್ಲರ ಬದುಕಿನಲ್ಲೂ ಯಶಸ್ಸು ಸಿಗಲೇಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.